ಶಿವ ಹರ ಹರ ಸಾಂಬ ಸದಾ ಶಿವ 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 ಸದಾ ಶಿವ ಸಾಂಬ ಸದಾ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಿವ ಸಾಂಬ ಸದಾ ಶಿವ जय मंगलम जय नमः पार्वती शिव हर हर महादेव सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते। ಜನರೊಳಡಗಿದ ಜ್ಞಾನಿಯಂತೆ ಬೀಜದಲ್ಲಡಗಿದ ಮೊಳಕೆಯಂತೆ ಭೂಮಿಯಲ್ಲಡಗಿದ ಜಲದಂತೆ ಆಕಾಶದಲ್ಲಿ ತೋರುವ ಮೋಡಗಳ ತೇಜದಂತಿರಬೇಕಯ್ಯ ಸದ್ಗುರುನಾಥ। ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ದೈವ ಎನ್ನಂತರಂಗದ ಒಡೆಯನಾಗಿರುವಂತಹ ಶ್ರೀ ವೀರಭದ್ರೇಶ್ವರರ ಪುಣ್ಯಮಯ ಪವಿತ್ರ ಸನ್ನಿಧಿಗೆ ಶಿರಸಾಷ್ಟಾಂಗ ಬೆರಗಿ ಸದಾ ನನ್ನನ್ನು ಕಾಪಾಡುತ್ತಿರುವಂತಹ ಆದಿಶಕ್ತಿ ಜಗನ್ಮಾತೆ ಶಾಂಭವಿಯ ಪವಿತ್ರ ಮೂರ್ತಿಗೂ ಕೂಡ ನಮಸ್ಕರಿಸುತ್ತಾ ಗ್ರಾಮದ ಕಾರ್ಯಕ್ಕೆ ಕಾರಣೀಕರ್ತರು ಆಗಿರುವಂತಹ ಕಾರ್ತಿಕ ಉತ್ಸವದ ಒಂದು ಪ್ರಯುಕ್ತವಾಗಿ ಯಾವ ಮಾರುತೇಶ್ವರರು ಹಾಗೂ ಬಸವೇಶ್ವರರ ಪವಿತ್ರ ಸನ್ನಿಧಿ ಕೂಡ ನಮಸ್ಕರಿಸಿ ಅದೇ ತೆರವಾಗಿ ಪುರಾಣದ ಒಂದು ಚರಿತ್ರ ನಾಯಕನಾಗಿರುವಂತಹ ವಿಶ್ವಜ್ಯೋತಿ ಬಸವೇಶ್ವರರ ಪವಿತ್ರ ಪುರಾಣಕ್ಕೂ ಕೂಡ ನಮಸ್ಕರಿಸುತ್ತಾ ಎನ್ನ ಗುರುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ರೇಣುಕಾ ಶಿವಾಚಾರ್ಯರು ಜೈನಾಪುರ ಅಪ್ಪಾಜಿಯವರ ಪವಿತ್ರ ಪಾದಕ್ಕೂ ನಮಸ್ಕರಿಸಿ ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಪ್ರಮಥರನ್ನ ಶರಣರನ್ನ ಸಂತರನ್ನ ಮಹಾತ್ಮರನ್ನ ಮೊದಲುಗೊಂಡು ಸ್ಮರಿಸಿ ಪುರಾಣದ ವೇದಿಕೆಯ ಮೇಲಿರುವಂತಹ ಹಿರಿಯರು ಅನುಭಾವಿಗಳು ಆಗಿರುವಂತಹ ಅಜ್ಜರ ಪಾದಕ್ಕೂ ಕೂಡ ನಮಸ್ಕರಿಸಿ ಅದೇ ತೆರವಾಗಿ ಎನ್ನ ಅಧ್ಯಾತ್ಮದ ಗುರುಗಳಿಂದ ಎನಿಸಿಕೊಂಡಿರುವಂತಹ ಎನ್ನ ತಂದೆಯ ಪಾದಕ್ಕೂ ಕೂಡ ನಮಸ್ಕರಿಸುತ್ತಾ ಇಲ್ಲಿಯವರೆಗೂ ಸಂಗೀತ ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ಗವಾಯಿಗಳಿಗೂ ಹಾಗೂ ತಬಲಾ ವಾದಕರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಪಡೆದುಕೊಂಡು ಬಂದ ಮಾನವ ಜನ್ಮದ ಸಾರ್ಥಕತೆಗಾಗಿ ಇವತ್ತಿನ ಶಿವಸಭೆಯಲ್ಲಿ ಪಾಲ್ಗೊಂಡಂತ ಶರಣ ಬಂಧುಗಳೇ, ತಾಯಂದಿರೇ, ತಮ್ಮೆಲ್ಲರ ಅಂತರಂಗದಲ್ಲಿ ವಿರಾಜಮಾನನಾಗಿರುವಂತಹ ಆ ಸ್ವಯಂಭೂ ಭಗವಂತನಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಯಾವ ವರ್ಷದಂತೆ ಪ್ರತಿ ವರ್ಷದಂತೆ ಸಾಗಿಕೊಂಡು ಬಂದಂತಹ ಒಂದು
ಈ ಒಂದು ಕಾರ್ಯಕ್ರಮ ಅಧ್ಯಾತ್ಮದ ಚಿಂತನೆ, ಇದು 7ನೇ ವರ್ಷದ ಒಂದು ಕಾರ್ಯಕ್ರಮ. ಬಹಳ ಸಂತೋಷ ಆಗ್ತದ. ಏನಪ್ಪಾ ಅಂತ ಕೇಳಿದ್ರ, 1-2 ವರ್ಷ ಬಹಳ ಚಂದ ಕಾರ್ಯಕ್ರಮಗಳು. ಯಾಕಂತಂದ್ರ ಮೊದಲು ಅಂತಾರಲ್ಲ, ಬಹಳ ಚಂದ ರೀ ಮೊದಲ ಹಂಗ ಅಂದ್ರೆ ಈ 7ನೇ ವರ್ಷದ ಕಾರ್ಯಕ್ರಮ ಮೊದಲ ಎಷ್ಟು ಉತ್ಸಾಹ ಹುಮ್ಮಸ್ಸು ನಿಮ್ಮಲ್ಲಿತ್ತು, ಅದೇ ಉತ್ಸಾಹ ಅದೇ ಹುಮ್ಮಸ್ಸು ಇನ್ನು ಅದಕ್ಕಿಂತ ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿಲ್ಲ ಪುಣ್ಯಾತ್ಮರೇ. ಯಾಕಂತಂದ್ರ ಬಹಳ ಖುಷಿ ಆಗ್ತದ. ಎಲ್ಲರ ಪುರಾಣಕ್ಕೆ ಹೋದಾಗ ಮೊದಲನೇ ದಿನ ವೇದಿಕೆ ನೋಡ್ಬೇಕು, ನಾವು ಮೈಕ್ ಹಚ್ಚೋರು, ಸತ್ಯ ಇದು. ನಾವು ಮೈಕ್ ಹಚ್ಚೋರು, ಒಂದಿಬ್ರು ಓಡಾಡೋರು, ಕಡಿಗೆಯವರು, ಇವರಂತೂ ಇರ್ತಾರೆ. ಇಷ್ಟ ಇದಾತು ಅಂತಂದ್ರ ಕಾಯ್ಬೇಕು, ನಾಳೆ ಬರ್ತಾರ, ನಾಡಿದ್ದು ಬರ್ತಾರ, ಕಾಯ್ಕೊಂತ ಕುಂಡ್ರುದು ನಾವು. ಆದ್ರೆ ಇಲ್ಲಿ ಹಂಗಲ್ಲ. ಇಲ್ಲಿ ನಿಜವಾಗಿಯೂ ಏನದ ಅಂತಂದ್ರ ಭಕ್ತಿ ಅದ. ಯಾವ ಊರೊಳಗದ ಭಕ್ತಿ ಅಂತಂದ್ರ ತಳ್ಳಿಗೆರೆಯ ಗ್ರಾಮದೊಳಗ ನಿಜವಾದ ಭಕ್ತಿ ಅದ. ಇಲ್ಲಿ ಡಾಂಬಿಕ ಇಲ್ಲ, ನಾಟಕ ಇಲ್ಲ, ಏನೋ ಬಿಡುವಂತಿಲ್ಲ. ನಿಜವಾದ ಭಕ್ತಿ ನಿಮ್ಮೊಳಗದ. ಮಕ್ಕಳ ಹಿಡಿದು ಹಿರಿಯರವರೆಗೂ ಕೂಡ ತಾವೆಲ್ಲರೂ ಪುರಾಣ ಕೇಳಬೇಕು, ಏನೋ ಒಂದು 4 ನುಡಿಗಳನ್ನ ನಮ್ಮ ಜೀವನದೊಳಗ ಅಳವಡಿಸ್ಕೊಳ್ಬೇಕು ಅಂತೇಳಿ ಬಂದ್ ಕುಳ್ತಿರಲ್ಲ. ನಿಜವಾಗಿಯೂ ಆ ಭಗವಂತನ ಕೃಪೆ ತಮ್ಮೆಲ್ಲರ ಮೇಲೆ ಇರ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ, ವಿಶೇಷವಾಗಿ ವರ್ಷವನ್ನೊಂದು ಪುರಾಣವನ್ನು ಹಚ್ಕೊಂಡು ಬಂದ ಹಾಗೆ ಈ ವರ್ಷ ಯಾವ ಪುರಾಣ್ರಿ ಅಂತ ಕೇಳಿದ್ ನಾನು. ಯಾವ ಪುರಾಣ್ರಿ ಅಂದ್ರೆ ಬಸವೇಶ್ವರರ ಚರಿತ್ರಾಮೃತ ಅಂತಂದ್ರ ಅವರು. ನಂದು ಬಸವೇಶ್ವರ ಚರಿತ್ರಾಮೃತ ಅಂತಂದ್ರ ಬರೇ ಬಸವಣ್ಣಂದ್ ಹೇಳುನ್ರಿ ಅಥವಾ ಎಲ್ಲಾ ಶರಣರದ್ ಹೇಳುನು ಅಂದ. ಅಂದ್ರೆ ಬಸವ ಪುರಾಣ ಅಂತಂದ್ರ ಅದು ಬಹಳ ದೊಡ್ಡ ಪುರಾಣ. ಅದು 11 ದಿನದೊಳಗ ಮುಗಿಯದೇ ಇರುವಂತಹ ಪುರಾಣ. ಅದಕ್ಕೆ ಹೆಂಗ್ ಮಾಡೋದ್ರಿ ಅಂತಂದಾಗ, ಬಸವಣ್ಣಂದ ಹೇಳ್ಕೊಂಡು ಹೋಗ್ರಿ, ಎಷ್ಟಾಗುತ್ತಷ್ಟು ಅಂತ ಹೇಳಿದ್ರು. ಅದಕ್ಕಿರ್ಲಿ. ಯಾಕಂತಂದ್ರ ಬಸವಣ್ಣನವರು ಒಂದು ಮನೆಗೆ, ಒಂದು ಓಣಿಗೆ, ಒಂದು ಗ್ರಾಮಕ್ಕ, ಒಂದು ಹಳ್ಳಿಗೆ, ಒಂದು ಪ್ರಾಂತಕ್ಕ, ಒಂದು ಜಿಲ್ಲೆಗೆ, ಒಂದು ಕರ್ನಾಟಕ ರಾಜ್ಯಕ್ಕ ಸೀಮಿತ ಆಗಿರುವಂತವರಲ್ಲ. ಎಲ್ಲಿ ಯಾರಿಗೆ ಸೀಮಿತ ಅಂತಂದ್ರ ಇಡೀ ವಿಶ್ವಕ್ಕೆ ಸೀಮಿತ ಆಗಿರುವಂತವರು ಯಾರು ಅಂತಂದ್ರ ಅದು ಭಕ್ತಿ ಭಂಡಾರಿ ಬಸವಣ್ಣನವರು. ಏನು ಅಂತ ಕರೀಲಿಲ್ಲ ಅವರನ್ನ, ಮಂತ್ರಿ ಅಂತ ಯಾರು ಕರೀಲಿಲ್ಲ, ಅವನೊಬ್ಬ ದಾನಸೂರ ಅಂತ ಏನು ಯಾರು ಕರೀಲಿಲ್ಲ, ಒಬ್ಬ ಯೋಗಿ, ಒಬ್ಬ ಶರಣ ಅಂತ ಕರೀಲಿಲ್ಲ. ಏನಂತ ಕರೀದ್ರು ಅಂತ ಕೇಳಿದ್ರು, ವಿಶ್ವಜ್ಯೋತಿ ಅಂತ ಕರೆದ್ರು. ಜಗತ್ತಿನೊಳಗೆ ಯಾರನ್ನ ಕರೆದ್ರು ಅಂತಂದ್ರೆ ಬಸವಣ್ಣನವರನ್ನ ಮಾತ್ರ ವಿಶ್ವಜ್ಯೋತಿ ಅಂತ ಕರೆದ್ರು. ಅಂತಂದ್ರೆ ನಿಜವಾಗಿಯೂ ಏನದ ಅವರಲ್ಲಿ ಏನಿತ್ತು ಅಂತಂದ್ರ ಭಕ್ತಿಯ ಭಂಡಾರವೇ ಇತ್ತು, ಐಶ್ವರ್ಯ ಇತ್ತು, ಅಂತಸ್ತು ಇತ್ತು, ಬೇಕು ಬೇಡ ಜ್ಞಾನ ಎಲ್ಲ ಇತ್ತು. ಆದ್ರೆ ಅದು ಯಾವುದು ಆದ ಅಂತ ಅವ್ರು ಕರ್ಸ್ಕೊಳ್ಳಿಲ್ಲ. ಏನಂತ ಕರ್ಸ್ಕೊಂಡ್ರು ಅಂದ್ರೆ ನನ್ನ ಹತ್ರ ಭಕ್ತಿ ಅದ, ಬಾಗುವಂಥದ್ದದ, ನಾನು ಕಡ ಎದ್ ನಿಂತ್ಕೊಂಡ್ ಮಾತಾಡವಲ್ಲ, ಬಾಗಿ ಮಾತಾಡ್ತೀನಿ ಅಂತಾರ ಅವರು. ಅದಕ್ಕೇನಾದ್ರೂ ಇವತ್ತಿನ ದಿವಸ ಅಂತಂದ್ರೆ ಜಗತ್ತಿನೊಳಗ ವಿಶ್ವಜ್ಯೋತಿ ಅಂತ ಕರೆಸ್ಕೊಳ್ತಾರೆ. ನಮ್ಮ ದೇಶದೊಳಗಲ್ಲ, ಅನೇಕ ದೇಶದೊಳಗೂ ಕೂಡ ಇವತ್ತ ಬಸವಣ್ಣನವರನ್ನ ಕುರಿತು ಏನ್ ಮಾಡ್ತಾರಂತಂದ್ರ ನಮಸ್ಕರಿಸ್ತಾರ. ಅಂತಂದ್ರೆ ಎಂತವ್ರಾಗಿರ್ಬೇಕು. ಅಂತ ಒಂದು ಪುಣ್ಯಾತ್ಮನ ಚರಿತ್ರ ನಾಯಕನಾಗಿರುವಂತಹ ಬಸವಣ್ಣನನ್ನ ಚಿಂತನೆ ಮಾಡೋಣ್ರಿ. ನಮಗೂ ಕೂಡ ಗೊತ್ತಾಗ್ಲಿ, ನಮ್ಮ ಊರಿನ ಹೆಣ್ಮಕ್ಳು ಅವ್ರ ಬಗ್ಗೆ ತಿಳ್ಕೊಳ್ಳಿ, ಮಕ್ಕಳಿಗೂ ಅವರ ಬಗ್ಗೆ ಒಂದಿಷ್ಟು ವಿಚಾರ ಗೊತ್ತಾಗ್ಲಿ ಅನ್ನುವಂತಹ ಒಂದು ವಿಚಾರಧಾರೆಯನ್ನ ಇಟ್ಕೊಂಡು ಹಿರಿಯರೆಲ್ಲರೂ ಕೂಡ್ಕೊಂಡು ಈ ಒಂದು ವಿಚಾರವನ್ನ, ಈ ಒಂದು ಪುರಾಣವನ್ನ ಇಟ್ಕೊಂಡಾಗ್ಯದ. ಅದನ್ನ ಕುರಿತು ನಾವು ನೀವೆಲ್ಲರೂ 11 ದಿನಗಳ ಕಾಲ ಬಸವಣ್ಣನವರನ್ನ ಕುರಿತು ಚಿಂತನೆಯನ್ನ ಮಾಡೋಣ ಅನ್ನುವಂತಹ ಮಾತನ್ನ ಹೇಳ್ತಾ, ಅದಕ್ಕ ಭಕ್ತಿ ಬರಬೇಕು ಅಂತಂದ್ರ ಗುಡಿಯೊಳಗೆ ಒಂದು ಮೂರ್ತಿ ಅದ, ಗುಡಿಯೊಳಗೆ ಒಂದು ಮೂರ್ತಿ ಅದ. ಆ ಮೂರ್ತಿಗೆ ಒಂದು ಆಕಾರವನ್ನ ಕೊಟ್ಟಾತ ಯಾರು? ಗುಡಿಯಾಗ ಈಗ ಹನುಮಪ್ಪನ ಮೂರ್ತಿ ಅದ. ಹನುಮಪ್ಪ ಹಿಂಗೆ ಇದ್ದ, ಹಿಂಗೆ ಅವನನ್ನ ಕೆತ್ತನೆ ಮಾಡ್ಬೇಕು ಅಂತ ಹೇಳಿಕೊಟ್ಟವು ಯಾರು? ಕೇಳ್ತಾರು ಯಾರು? ಅದಕ್ಕ ಮನುಷ್ಯನಲ್ಲಿ ಅಲ್ಲಿ ಹೋಗಿ ನಿಂತು ಕೈ ಮುಗಿತೀವು ಅಂತಂದ್ರ ಅದನ್ನ ಹೇಳಿಕೊಟ್ಟವ ಯಾರು? ಅಲ್ಲಿ ಕೈ ಮುಗಿಬೇಕು ಅಂತ ನಮಗ ದಾರಿ ತೋರಿಸಿದವ ಯಾರು ಅಂತಂದ್ರ ಅದು ಗುರುನಾಥ. ಹೌದಲ್ರಿ? ಈಗ ಅಲ್ಲಿ ಗುಡಿ ಅದ, ಅಲ್ಲಿ ದೇವ್ರದಾನ, ಈ ದೇವ್ರ ಹಿಂಗ ಇದ್ದ ಅಂತ ಹೇಳಿದವ ಯಾರು? ಯಾರು ಹೇಳ್ಯಾರ ನಮಗ? ಗುರುನಾಥನೇ ಹೇಳಿಕೊಟ್ಟಾನ. ಗುರುನಾಥ ಹೇಳಿದಾಗ್ಲೇ ನಾವು ಕೈ ಮುಗಿತೀವಲ್ಲ, ಅದಕ್ಕೆ ಹೇಳ್ತಾಳ
ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ವಶಕ್ಕೆ ಕೊಟ್ಟ ಗುರುವೇ. ಮಹಾದೇವಿ ಅಕ್ಕ ಹೇಳ್ತಾಳ, ಯಾರಿಗೆ ಹೇಳ್ತಾಳ? ಗುರುನಾಥನಿಗೆ ಹೇಳ್ತಾಳಕಿ. ಭಗವಂತ ಅಂತಾಳ ಗುರುನಾಥನನ್ನ, ನನ್ನ ನರಜನ್ಮವನ್ನ ತೊಡೆದು ಹರಜನ್ಮ ಮಾಡ್ದೆಪ್ಪ, ನನಗ ಏನ್ ಮಾಡ್ದಿ ಅಂತಂದ್ರ ಈ ನರಜನ್ಮದೊಳಗ ಹುಟ್ಟು ಸಾವು ಇದ್ರೊಳಗ ನನಗ ಬದುಕಕ್ಕ ಬಿಡದೆ ನನ್ನನ್ನು ಏನ್ ಮಾಡ್ದಿ ಅಂತಂದ್ರ ಹುಟ್ಟು ಸಾವುಗಳಿಂದ ಜನನ ಮರಣಗಳಿಂದ ನನಗ ಬೇರ್ಪಡಿಸಿ ಹರಜನ್ಮವನ್ನಾಗಿ ಮಾಡ್ದಿ. ಗುರುವಿಗೆ ಹೇಳ್ತಾಳಕಿ, ಭವಿಯಂ ಕಳೆದು ಪರಮ ಸುಖವ ತೋರಿದೆ ಅಂತಾರ. ಸಂಸಾರ, ಮಕ್ಕಳು, ಬಂಧನ ಅದನ್ನ ಬಿಡಿಸಿ ಪರಮ ಸುಖ ಅಂದ್ರ ಭಗವಂತನ ಚಿಂತನೆಯನ್ನ ಮಾಡ್ತಾ ಚನ್ನ ಮಲ್ಲಿಕಾರ್ಜುನನನ್ನ ಸೇರೋಕ್ ನನಗೆ ಏನ್ ಮಾಡ್ದಿ ಅಂತಂದ್ರ ನನಗೆ ದಾರಿಯನ್ನ ಮಾಡಿಕೊಟ್ಟಂತ ಭಗವಂತ ಅಂತ ಹೇಳ್ತಾಳೆ. ಯಾರಿಗೆ? ಗುರುನಾಥನಿಗೆ ಹೇಳ್ತಾಳೆ. ಅದಕ್ಕ ಮಲ್ಲಿಕಾರ್ಜುನನನ್ನೇ ನನ್ನ ತಂದು ನನ್ನ ಕೈವಶಕ್ಕೆ ಕೊಟ್ಟವ ಯಾರು ಅಂತಂದ್ರೆ ಅದು ಗುರುನಾಥ ಅಂದಳಕಿ. ಎಲ್ಲವನ್ನ ತೊಡೆದು ಕೊನೆಗೆ ನನಗ ನನ್ನ ಕೈವಶದೊಳಗ ಮಲ್ಲಿಕಾರ್ಜುನನನ್ನ ತಂದು ಕೊಟ್ಟವ ಯಾರು ಅಂತಂದ್ರೆ ಗುರುನಾಥ. ಭಗವಂತ ಸಿಗಬೇಕಂದ್ರೆ ಮೊದಲು ಏನ್ ಮಾಡ್ಬೇಕು? ನಾವು ಗುರುನಾಥನನ್ನು ಹುಡುಕಬೇಕು. ಹೌದಲ್ರಿ? ಗುರು ತೋರಿಸ್ತಾನ ಏನಂತ ಹೇಳಿ, ಭಗವಂತ ಹಿಂಗದಾನ ಅಂತ ಹೇಳಿ. ಅದಕ್ಕೆ ಹೇಳ್ತಾರ, ಹರ ಮುನಿದರು ಗುರು ಕಾಯುವನು ಅಂತ ಹೇಳ್ತಾರ. ಹರ ಮುನಿದರು ಗುರು ಕಾಯುವನು. ಇಲ್ಲಿ ಈಗ ಸದ್ಯಕ್ಕಿಲ್ಲಿ ಒಬ್ರು ಗುರುಗಳು, ಒಬ್ಬ ಅವ್ರ ಮಗಳಾಗ ಪರಮಾತ್ಮ ಬಂದು ಕುಂತ ಅಂತ ಇಟ್ಕೋರಿ. ಗುರು ಕುಂತಾನ ಒಂದ್ ಕಡೆ, ಒತ್ತಟ್ಟೆ ಭಗವಂತ ಕುಂತಾನ. ನಾವು ಹೋಗಿ ಯಾರಿಗೆ ನಮಸ್ಕಾರವನ್ನ ಮಾಡ್ತೀವಿ? ಯಾರಿಗೆ ಮಾಡ್ತೀವ್ರಿ? ಗುರುವಿಗೆ ಮಾಡ್ತೀವಿ, ಏನು ಭಗವಂತಗ್ ಮಾಡ್ತೀವಿ? ಹೇಳ್ರಿ ನೋಡ, ಯಾರಿಗ್ ಮಾಡ್ತೀವಿ? ನನ್ ಜೊತೆ ಮಾತಾಡ್ರಿ, ನೀವು ಮಾತಾಡ್ಬೇಡ್ರಿ. ಮತ್ ನೀವು ಮಾತಾಡ್ಲಿಕ್ಕತ್ರಿ ಅಂದ್ರೆ ನಾನು ಗುರುವಿಗೆ ಚಪ್ಪಾಳೆ ಹಾಕ್ರಿ. ಸಣ್ಣ ಮಗು ಹೇಳು, ಇದ ಭಕ್ತಿಯ ಬೀಜ ಅಂತಂದ್ರ ಇದ ಬಸವಣ್ಣನವರು ಏನ್ ಮಾಡಿ ಹೋದ್ರು? ಭಕ್ತಿಯ ಬೀಜವನ್ನ ಬಿತ್ತಿ ಹೋದ್ರಂತ. ಗುರುವಿಗೆ ಯಾಕೆ ನಮಸ್ಕಾರವನ್ನ ಮಾಡ್ತೀವಿ ಅಂತಂದ್ರೆ ಇವ ಭಗವಂತ ಅಂತ ತೋರಿಸಿಕೊಟ್ಟವ ಗುರು. ಭಗವಂತ ಇವನೇ ಅದಾನ, ಅವನಿಗೂ ನಮಸ್ಕಾರ ಮಾಡಬೇಕು ಅಂತ ತೋರಿಸಿಕೊಟ್ಟವ ಯಾರು? ಗುರು. ಅದಕ್ಕೆ ಗುರುನಾಥನಿಗೆ ನಮಸ್ಕಾರ ಮಾಡ್ಬೇಕು ನಾವು. ಹೌದಲ್ರಿ? ಅಂತ ಗುರುವಿಗೆ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ ಅಕ್ಕ ಮಹಾದೇವಿ, ಗುರುವಿನಿಂದಲೇ ಎಲ್ಲವೂ ಅಂತ ಹೇಳ್ತಾಳೆ. ಗುರು ಇಲ್ಲದೆ ಈ ಜಗತ್ತಿನೊಳಗೆ ಏನನ್ನೂ ಕೂಡ ಸಾಧನೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕ ಇಲ್ಲಿ ಹಿಂದಿನ ಜನ್ಮದಲ್ಲಿ ಗುರುವ ಪೂಜಿಸಿ ಇಂದು ಜ್ಞಾನೋದಯವಾದೊಡೆ. ಹಿಂದಿನ ಜನ್ಮದೊಳಗ ಗುರುವಿನನ್ನ ಪೂಜಾ ಮಾಡಿ, ನಮಸ್ಕಾರ ಮಾಡಿ, ಅವನ ಸೇವಾ ಮಾಡಿ, ಆ ಫಲ ಈಗಿನ ಜನ್ಮದೊಳಗ ನನಗೆ ಸಿಕ್ಕದ ಅಂತ ಹೇಳ್ತಾರ ನೋಡ್ರಿ. ಹಿಂದಿನ ಜನ್ಮದ ಸುಕೃತ ಫಲಾರಿ ಅಂತಿರ್ತಾರಲ್ಲ, ಅದು ಸುಳ್ಳ ಅಂತ ಹೇಳ್ತಾರ ಅವ್ರು. ಯಾರು? ಮುಕ್ತಾಯಕ್ಕ ಹೇಳ್ತಾಳ, ಹಿಂದಿನ ಜನ್ಮದಲ್ಲಿ ಗುರುವ ಪೂಜಿಸಿ ಇಂದು ಜ್ಞಾನೋದಯವಾದೊಡೆ ಗುರುವಿಲ್ಲದ ಮುನ್ನ ಆಯಿತೆನ್ನಬಹುದೇ? ಅಂದ್ರ ಹಿಂದಿನ ಜನ್ಮದ ಪುಣ್ಯ ರೀ, ಹಿಂದಿನ ಜನ್ಮದ ಪುಣ್ಯ ಅಂತಿರಲ್ಲ, ಆ ಪುಣ್ಯ ಅಲ್ಲ. ಈ ಜನ್ಮದೊಳಗ ಗುರು ಇಲ್ಲದೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಅವ್ರು. ಈ ಜನ್ಮಕ್ಕೂ ಗುರು ಬೇಕು. ಅದಕ್ಕೆ ಹೇಳಿದ್ರು ಅವರು, ಗುರು ಇಲ್ಲದೆ ಆಗದು ಕೇಳ. ಗುರು ಇಲ್ಲದೆ ಏನೂ ಆಗಂಗಿಲ್ಲ. ಕೇಳ ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆರೂಢಿಯ ಕೂಟ ಸಮನಿಸದು ಕೇಳ ಅಂತ ಹೇಳ್ತಾರ ಅವ್ರು. ಅಂದ್ರ ಅಜಗಣ್ಣನಂತಹ ಗುರು ಬೇಕು. ಅಂತ ಗುರು ಇದ್ದಾಗ ಮಾತ್ರ ಏನಾಗ್ತದ ಅಂತಂದ್ರ ಸಾಧನೆ ಆಗ್ತದ, ಇಲ್ಲಂದ್ರ ಆಗಂಗಿಲ್ಲ ಅಂತ ಹೇಳ್ತಾರ. ಅದಕ್ಕ ಇಲ್ಲಿ ಕೆಲವ್ರು ಹೇಳ್ತಾರ, ಗುರು ಇಲ್ಲಾರ್ದೆ ನಾನು ಅದನ್ನಾದ್ರಿ ಇದನ್ನಾದ್ರಿ ಅಂತ ಹೇಳಿ. ಗುರುವಿನ ಹಸ್ತರೇ ಬೇಕಂತ. ಗುರುವಿನ ಹಸ್ತ ಮಸ್ತಕದ ಮೇಲೆ ಇಟ್ರಂದ್ರ ಏನಾಗ್ತದ? ಒಲಿತದಂತೆಲ್ಲ ವಿದ್ಯೆ ಒಲಿತದ, ನಾವು ಸಾಧನೆ ಮಾಡೋಕ ದಾರಿ ಮಾರ್ಗ ತೋರ್ತದ. ಅದಕ್ಕ ಗುರು ಇಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರ, ಇಲ್ಲಿ ರಾಮ ಅವತಾರಿ ಪುರುಷ್ರಿ ಅವ. ಹೌದಲ್ರಿ? ಅವತಾರಿ ಪುರುಷ ಏನ್ ಬೇಕಾದ್ ಮಾಡ್ಬೋದ, ಅವನೇ ದೇವ್ರ. ಆದ್ರೆ ಅವ ಯಾಕೆ ಗುರುವಿನ ಹತ್ರ ಹೋದ? ಅದಕ್ಕೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಅದಕ್ಕೆ ಉದಾಹರಣೆಯನ್ನ ಕೊಡ್ತಾರೆ. ಗುರು ಇಲ್ಲದೆ ಕೆಲವರು ವಿದ್ಯೆಯನ್ನು ಪಡ್ಕೊಂಡ ನಾನು ಹಾಗಾದ ಅಂತಾರಲ್ಲ, ರಾಮನು ಆಗ್ಬೇಕಾಗಿತ್ತಲ್ಲ. ಆದ್ರೆ ಯಾಕ ರಾಮ ವಶಿಷ್ಠರ ಹತ್ರ ಹೋದ್ರು?
ಇರ್ತಾವಲ್ಲ, ಹೌದಲ್ಲ? ಅದಕ್ಕ ನರ ಜನ್ಮದೊಳಗಿರುವಂತ ನಮಗೂ ಕೂಡ ಯಾರ ಅವಶ್ಯಕತೆ ಅದ ಅಂತಂದ್ರ ಗುರುನಾಥನ ಅವಶ್ಯಕತೆ ಅದ, ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಅದ. ಅದಕ್ಕ ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಶ್ರೀ ಗುರು ಗುಲಾಮನಾಗುವ ತನಕ ದೊರೆಯದಂತ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಕುತಿ. ಪರಿ ಪರಿ ಶಾಸ್ತ್ರ ಓದಿದರೇನೋ ವ್ಯರ್ಥವಾಯಿತು ಮುಕುತಿ, ಪರಿ ಪರಿ ಶಾಸ್ತ್ರ ಓದಿದರೇನೋ ವ್ಯರ್ಥವಾಯಿತು ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಕುತಿ. ಆರು ಶಾಸ್ತ್ರವ ಓದಿದರೆ ನೂರಾರು ಪುರಾಣವ ಕೇಳಿದರೇನು, ಆರು ಶಾಸ್ತ್ರವ ಓದಿದರೇನು ನೂರಾರು ಪುರಾಣವ ಕೇಳಿದರೇನು. ಸಾಧು ಸಜ್ಜನರ ಸಂಗವ ಮಾಡಿ, ಸಾಧು ಸಜ್ಜನರ ಸಂಗವ ಮಾಡಿ ವೀರನಂತ ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಕುತಿ. ಕೊರಳಲು ಮಾಲೆಯ ಧರಿಸಿದರೇನು, ಬೆರಳು ಜಪಮಣಿ ಎನಿಸಿದರೇನು. ಕೊರಳು ಮಾಲೆಯ ಧರಿಸಿದರೇನು, ಬೆರಳು ಜಪಮಣಿ ಎನಿಸಿದರೇನು. ಮರಳಿ ಮರಳಿ ತಾವರಳಿ ಭವಕ್ಕೆ ಬಂದು, ಮರಳಿ ಮರಳಿ ತಾವರಳಿ ಭವಕ್ಕೆ ಬಂದು ಮರಳು ನನ್ನತೆ ತಾಗಿರುಗುವ ತನಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಕುತಿ. ನಾರಿಯ ಭೋಗ ಅಳಿಸಿದರೇನು, ಶರೀರಕ್ಕೆ ಸುಖವನ್ನು ಪಡಿಸಿದರೇನು. ನಾರಿಯ ಭೋಗ ಅಳಿಸಿದರೇನು, ಶರೀರಕ್ಕೆ ಸುಖವನ್ನು ಪಡಿಸಿದರೇನು. ಮರು ಜನ್ಮಕ್ಕೆ ಪುರತರ ವಿಠಲನ, ಮೂರು ಜನ್ಮಕ್ಕೆ ಪುರತರ ವಿಠಲನ ಸೇರಿಕೊಂಡು ತಾತಿರುಗುವ ತನಕ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂತ ಮುಕುತಿ, ದೊರೆಯದಂತ ಮುಕುತಿ, ದೊರೆಯದಂತ ಮುಕುತಿ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಜಯ ಮಂಗಲಂ ಜಯ ನಮ ಪಾರ್ವತಿ. ಎಲ್ಲರೂ ಇಲ್ಲೇ ಇದ್ದೀರಿ, ಇಲ್ಲಿ ನೀವು ಅದಿರೇ? ಏನ್ ನೀವು ಅಡ್ಡ ಇಲ್ಲೇ ಇದ್ದೀರಿ, ಮತ್ತ ಏನ್ ಮನ್ಯಾಗ ಅದಿರಿ? ಎಲ್ಲರೂ ಇಲ್ಲೇ ಇದ್ದೀರಿ? ನೀವು ಹಿಂದಿನವರು ನೋಡಕಷ್ಟೇ ಅದಿರೇನು ಮತ್ತಿಲ್ಲಿ ಮುಖಂಡಾರ್ರೆ? ಜಯಘೋಷ ಮಾಡು, ಜೋರಾಗಿ ಜಯಘೋಷ ಮಾಡ್ಬೇಕು. ಜಯ ಮಂಗಲಂ ಜಯ ನಮ ಪಾರ್ವತಿ. ಶಿವ ಹರ ಹರ ಮಹಾದೇವ. ಹನುಮಪ್ಪಿ ಅದು ಹೊರಗೆ ಬರ್ಬೇಕು. ನಿಮ್ ಜಯಘೋಷ ಕೇಳಿ ಎಂತ ಆನಂದ ಆಗ್ಬೇಕು ಅವನಿಗೆ, ಅಂದ್ರೆ ಕುಣಿಬೇಕು ಎದ್ ನಾವಿಲ್ಲಿ ಬಿಟ್ಟು. ನೀವು ಒಬ್ಬೊಬ್ಬರಂತೂ ಅನ್ನ ಬಾಯಿನೇ ಬಿಡಂಗಿಲ್ಲ ಅವ್ರು. ಜಯಘೋಷ ಮಾಡ್ಬೇಕು. ಇದು ಶಿವ ಧರ್ಮ ಸಭೆ, ಇದು ಇಲ್ಲಿ ಎದಕ್ ಕೂಡಿವಿ ನಾವು? ಚಿಂತನೆ ಮಾಡಕ್ಕಂತ ಕೂಡಿವಿ ಅಂತಂದ್ರ ಜಯಘೋಷ ಮಾಡ್ಬೇಕು. ಅದಕ್ಕ ಇಲ್ಲಿ ಯಾವ ನಿಜಗುಣ ಶಿವಯೋಗಿಗಳು ಒಂದು ಮಾತಂತ ಹೇಳ್ತಾರೆ. ಏನಂದ್ರು ಅವ್ರು ಅಂತಂದ್ರ, ಶ್ರೀ ಗುರು ವಚನ ಉಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ. ಈ ಮಾತು ಯಾಕೆ ಹೇಳಿದ್ರು ಅಂತಂದ್ರ, ಈ ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇ ಅಂದ್ರು. ಈ ನರ ಜನ್ಮ ಹೋಗಿ ಹರಜನ್ಮ ಪ್ರಾಪ್ತ ಆಗಬೇಕಾಗಿತ್ತು ಅಂತಂದ್ರ ಗುರುವಿನ ವಚನಾಮೃತ ಅನ್ನುವುದು ಬಹಳ ಮುಖ್ಯದ ಅಂತಿದಕ್ಕೆ. ಅದಕ್ಕ ಗುರು
ಶ್ರವಣ ಮನನ ನಿಧಿಧ್ಯಾಸನ. ನಾನು ನಿಮಗೆ ಕೇಳ್ತೀನಿ, ನಾನು ಎಲ್ಲಿಗೆ ಬಿಟ್ಟಿನ್ರಿ ನಿನ್ನೆ ಏನು ಹೇಳಿನಂತ ಹೇಳಿದ್ರಿ ಅಂದ್ರೆ ನಿಮಗೆ ಬಹುಮಾನ. ನಿನ್ನೆ ನಾನು ಏನು ಹೇಳೀನಿ ಅಂತೆ ನೀವು ಇಲ್ಲಿ ಊರೇ ಮನ್ಯಾಗ ನಿನ್ನೆ ಏನೇನು ಹೇಳಿರಿ? ತಲೆ ತೋರ್ಸ್ಕೊತ ಕೂತ್ರಿ ಏನು ಮಾಡೋದು? ನಂಗೆ ಆಗ್ಬಾರ್ದು, ಇಲ್ಲೇ ಇದ್ದು ಕೇಳ್ರಿ. ಅಂದ್ರೆ ಈ ನರಜನ್ಮ ಹೋಗಿ ಹರಜನ್ಮ ಪ್ರಾಪ್ತ ಆಗಬೇಕಾಗಿತ್ತು ಅಂತಂದ್ರ ಗುರುವಿನ ಬೋಧನೆ ಬಹಳ ಮುಖ್ಯದ, ಗುರು ವಚನದ ಶ್ರವಣ ಬಹಳ ಮುಖ್ಯದ. ಹೆಂಗ ಅಂತಂದ್ರ ಕತ್ತಲು ಆಗ್ಯದ, ಈ ಸದ್ಯಕ್ಕೆ ಕತ್ಲಾಗ್ಯದ, ಹೌದಲ್ರಿ? ಈ ಕತ್ತಲು ಹೋಗಬೇಕಾಗಿತ್ತು ಅಂತಂದ್ರೆ ಏನು ಬರಬೇಕು? ಸೂರ್ಯನ ಕಿರಣಗಳು ಹೆಂಗ್ ಬರಬೇಕು? ಹೆಂಗ ಸೂರ್ಯನ ಕಿರಣಗಳು ಬಂದಾಗ ಆವರಿಸಿರುವಂತಹ ಕತ್ತಲೆ ಹೆಂಗ ದೂರ ಆಗ್ತದ, ಹಂಗ ಮನುಷ್ಯನ ಅಜ್ಞಾನವನ್ನ ಹೋಗಲಾಡಿಸಬೇಕಾಗಿತ್ತು ಅಂತಂದ್ರ ಗುರುನಾಥನ ಬೋಧನೆ, ಗುರುನಾಥನ ವಚನಗಳು, ಗುರುನಾಥನ ವಾಣಿ ಏನಾಗಬೇಕು ಅಂತಂದ್ರ ಜ್ಞಾನದ ಕಿರಣಗಳು ನಮ್ಮ ಮೇಲೆ ಬೀರಬೇಕು. ಆ ಕಿರಣಗಳು ನಮ್ಮ ಮೇಲೆ ಬೀರಿದಾಗ ನಮ್ಮಲ್ಲಿರುವಂತಹ ಅಂಧಕಾರ, ನಮ್ಮಲ್ಲಿರುವಂತಹ ಕತ್ತಲೆ ಏನಾಗ್ತದ ಅಂತಂದ್ರ ಹೋಗ್ತದ. ಪುಣ್ಯಾತ್ಮರೇ, ಅದು ಹೆಂಗ ಅಂದ್ರೆ ನಿಷ್ಠೆಯಿಂದಿರಬೇಕು. ಗುರುನಾಥನ ಹತ್ರ ಹೆಂಗಿರಬೇಕು ಅಂತಂದ್ರ ನಿಷ್ಠೆಯಿಂದಿರಬೇಕಂತ. ಇನ್ನು ನೋಡ್ಬೇಕ್ರಿ, ಅಲ್ರಿ ಸೂರ್ಯ ಬಂದ ನೆತ್ತಿ ಮ್ಯಾಗ ಅದ್ರ ಕಿರಣನೇ ಇಲ್ಲ ಅಂದ್ರೆ ಆ ಬೆಳಕೇ ಇಲ್ಲ, ಕತ್ಲ ಆಗೈತಿ ಅಂತೇವಲ್ರಿ. ಹೌದ್ರಿ, ಬೆಳಕಾಗಿ 12 ಗಂಟೆ ಆಗ್ಯದ, ಸೂರ್ಯ ನೆತ್ತಿ ಮ್ಯಾಗ ಅದಾನ, ಆದ್ರೆ ಬಿಸ್ಲೇ ಇಲ್ಲ. ಬಿಸ್ಲೇ ಇಲ್ಲ ಅಂತಂದಾಗ ಗುರು ನಮಗ್ ಮಾಡಿರುವಂತಹ ಬೋಧನೆ, ಗುರುವಿನ ಜ್ಞಾನ ಸುದೆಯನ್ನ ನಮ್ಮಿಂದ ತಗೊಳ್ಳಕ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡಕ್ ಸಾಧ್ಯ? ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಗುರುವಿನ ನಿತ್ಯ ಸೇವೆಯನ್ನ ಮಾಡ್ಬೇಕಂತ. ಒಂದೇ ಬಾರಿ ಗುರುವಿನ ಒಂದು ಸಾಕ್ಷಾತ್ಕಾರ ನಮಗ ಆಗ್ಲಿಲ್ಲ ಅಂತಂದ್ರ ಅನೇಕ ಬಾರಿ ಏನ್ ಮಾಡ್ಬೇಕಂದ್ರೆ ಗುರುವಿನ ಸೇವೆಯನ್ನ ಮಾಡಿ ಗುರುವನ್ನ ಒಲಿಸ್ಕೋಬೇಕಂತ. ಅವಾಗ ಏನಾಗ್ತದ? ನರಜನ್ಮ ಹೋಗಿ ಹರಜನ್ಮ ಪ್ರಾಪ್ತ ಆಗ್ತದ. ಅಲ್ರಿ, ಒಂದ್ ಆಕಳ ತಂದಿನಿ 80,000 ಕೊಟ್ಟು, ಆಕಳ ತಂದಿನಿ 80,000 ಆಕಳ. ಆ ಆಕಳನ್ನ ನೋಡಕ್ ದೂರಿಂದ ಜನ ಬರಕತ್ತದ್ರಿ, ಅದ್ಭುತದ ಆಕಳ ಅಂತ ಮುಂದೆ ಕೂತ್ಕೊಂಡೆ ಹೋದ್ರ ಕುರ್ಚಿ ಹಾಕೊಂಡು ಏನ್ ಮಾಡುದ್ರಿ? 80,000 ಕೊಟ್ಟು ಬರೀ ಕೈ ಕೊಟ್ಕೊಂಡು ನೋಡುದಾತು, ಲಾಭ ಏನದ? ಏನೂ ಇಲ್ಲ. ಅದಕ್ಕ ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಅದು 80,000 ಆಗ್ಲಿ, ಅದ್ರ ಕೆಳಗ ಕುಂತು ಕರಿಬೇಕಾಗ್ಯದ ಏನು? ಹಾಲ. ಅದ್ರ ಕಾಲಾಗ ಕೂತ್ಬೇಕು, ಮತ್ತ ಅದ್ರ ಕಾಲಾಗ ಬಿಟ್ಟು ಅದ್ರ ಮುಂದೆ ಕೂತ್ರಿ ಅಂದ್ರ ಕೊಡ್ತಾವ್ರಿ ಹಾಲದು? ಕೊಡಂಗಿಲ್ಲ. ಅದ್ರ ಕಾಲೊಳಗ ಕುಂತ ಹಾಲು ಕರದ್ರಿ ಅಂದ್ರ ಹಾಲು ಸಿಗ್ತದ. ಹಾಲು ಬಾಳ ಸಿಕ್ತು ಬಿಡು ನನಗಂತ ಅದ್ರ ಮುಂದೆ ಕೂತ್ಕೊಂಡು ನೋಡಾಕತ್ರಿ ಅಂದ್ರ ಅದೇನ್ರಿ ಲಾಭ? ಲಾಭ ಇಲ್ಲ. ಅದಕ್ಕೂ ಸಂಸ್ಕಾರ ಬೇಕು. ಆ ಹಾಲು ಕರೆದಿದೆ ಅಂದ್ರ ಅದನ್ನ ಕಾಯಿಸಬೇಕು, ಅದಕ್ಕೆ ಹೆಪ್ಪು ಹಾಕಬೇಕು. ಹೆಪ್ಪು ಹಾಕಿ ಹಾಲು 1 ದಿನ ಬಾಳಿಕೆ ಬರ್ತದ, ಮೊಸರು 2 ದಿನ ಬಾಳಿಕೆ ಬರ್ತದ, 3ನೇ ದಿನಕ್ಕೆ ಮೊಸರು ಹಾಳಾಗ್ತದ್ರಿ. ಮತ್ ಮೊಸರಿಗೆ ಏನ್ ಮಾಡ್ಬೇಕು? ಮಜ್ಜಿಗೆ ಮಾಡ್ಬೇಕು. ಮಜ್ಜಿಗೆ ಮಾಡಿದಾಗ ಏನು ಸಿಗ್ತದ ಅಂತಂದ್ರ ಬೆಣ್ಣೆ ಸಿಗ್ತದ, ಹೌದಲ್ಲ? ಬೆಣ್ಣೆ ಎಷ್ಟು ದಿನ ಇಡ್ತೀರಿ ನೀವು? 15 ದಿನ, 1 ತಿಂಗಳ ಇಡ್ತೀರಿ. ಅದು ಹಂಗ ಇಟ್ರಿ ಅಂದ್ರೆ ಹಾಳಾಕೈತಿ. ಅದಕ್ಕೆ ಮತ್ ದಿನ ನೀರು ತೆಗೆಯೋದು, ನೀರ್ ಹಾಕೋದು ಮಾಡ್ಬೇಕ್ರಿ, ಅಂದ್ರ ಅದು 1 ತಿಂಗಳ ಬಾಳಿಕೆ ಬರ್ತದ. ಆ ಬೆಣ್ಣೆ ಏನ್ ಮಾಡ್ಬೇಕು ಅಂತಂದ್ರ ಕಾಯಿಸ್ಬೇಕು. ಬೆಣ್ಣೆ ಚಂದಗೆ ಕಾಯಿಸಿದ್ರಿ ಅಂದ್ರ ಅದು ಮತ್ ಅರ್ಧಂಬರ್ಧ ಕಾಯಿಸಿದ್ರಿ ಅಂದ್ರ ಇಲ್ಲ, ಪಕ್ವವಾಗಿ ಕಾಯಿಸಿದ್ರಿ ಅಂತಂದ್ರ ಏನಾಗ್ತದ ಅಂತಂದ್ರ ನಿಧಿಧ್ಯಾಸನ ಅನ್ನುವಂಥ ತುಪ್ಪ ಹೆಂಗ ಪ್ರಾಪ್ತ ಆಗ್ತದೋ ಹಂಗ ಗುರುವಿನ ವಚನವನ್ನ, ಗುರುವಿನ ಮಾತುಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಶ್ರವಣ ಮಾಡ್ಬೇಕಂತ. ಈ ಪುರಾಣ ಪುಣ್ಯ ಕಥೆಗಳನ್ನ ಕೇಳಬೇಕು. ಕೇಳಿ ಮನೆಗೆ ಹೋಗಿ ಏನ್ ಮಾಡ್ಬೇಕ್ರಿ? ಮನನ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ? ಮೆಲಕ್ ಹಾಕ್ಬೇಕು ಅಂತಾರ. ಅದಕ್ಕೆ ಆಡುಗಳು ಮೇಯಕ್ ಹೋಗ್ತಾವ ಹೊಲಕ್, ಅಲ್ಲಿ ಮೇವು ತಿಂದು ಬಂದ್ ರಾತ್ರಿ ಮೆಲಕ್ ಹಾಕವು. ಜಾಲಿಕಾಯಿ ತಿಂದ ದಿನ ನೋಡ್ರಿ ನೀವು, ಹೊಲ್ದಾಗ ಜಾಲಿಕಾಯಿ ತಿಂತಾವು,
ತಿಂದು ಬಂದು ಮನ್ಯಾಗ ಬಂದು ಏನ್ ಮಾಡ್ತಾವ ಗೊತ್ತೇನ್ರಿ, ಮೆಲ್ಕ್ ಹಾಕಿ ಬೀಜ ಬೀಳ್ತಾವ. ಯಾರು ನೋಡಿರೇನ? ನೋಡಿರಿ? ನೋಡಿಲ್ಲ ನೀವು? ನೋಡ್ರಿ ಮ್ಯಾಗ ಅಂದ್ರ ಮೆಲಕ್ ಹಾಕ್ಬೇಕಂತ. ಮೆಲಕ್ ಹಾಕಿದಾಗ ಅದರಿಂದ ಏನು ಸಿಗ್ತದ ಅಂತಂದ್ರ ನಿಧಿಧ್ಯಾಸನ ಅನ್ನುವಂಥ ಮುಕ್ತಿ ಸಿಗ್ತದ. ಗುರುನಾಥನ ಆ ಜಾಗ ಸಿಗ್ತದ. ಅದು ಆ ಒಂದು ಸ್ಥಳ ನಮಗ ಪ್ರಾಪ್ತ ಆಗ್ತದ ಪುಣ್ಯಾತ್ಮರೇ. ಅದಕ್ಕ ಗುರು ದೊಡ್ಡವನಿರಬೇಕಂತ. ಸೂತ್ರಿಯ ಬ್ರಹ್ಮನಿಷ್ಠ ಗುರು ಇರಬೇಕು ಅಂತ ಹೇಳ್ತಾರೆ. ಅವ ಹೆತ್ತವ ಅಂತ ಕೇಳಿದ್ರ ಒಳಗೂ ಹೊರಗೂ ಒಂದ ಇರ್ಬೇಕವ. ಒಳಗೂ ಹೊರಗೂ ಅಂದ್ರ ಅಂತರಂಗದಿಂದನೂ ಮತ್ತು ಬಾಹ್ಯದಿಂದಲೂ ಒಂದೇ ತರ ಇರಬೇಕು. ಒಳಗೊಂದು ಹೊರಗೊಂದು ಅಂತಾರಲ್ರಿ, ಹೆಂಗ ಒಳಗೊಂದು ಹೊರಗೊಂದು. ಅಂತ ಗುರು ಇದ್ದ ಅಂತಂದ್ರೆ ನಾವ್ ಏನಾಗಂಗಿಲ್ಲ, ನದಿ ದಾಟಕ್ ಆಗಂಗಿಲ್ಲ. ಏನಾಗ್ತೈತಿ? ಆಗಂಗಿಲ್ಲ. ಒಂದ್ ಸಣ್ಣ ಕಥೆ ಹೇಳ್ತೀನಿ ನಿಮಗೆ, ಗುರು ಹೆಂಗಿರಬೇಕು. ಒಬ್ಬ ಮಹಾತ್ಮರು ನದಿ ಹತ್ರ ಹೋದ್ರಂತ, ನದಿ ದಾಟಬೇಕಂತ ಹೇಳಿ. ದೃಢ ಇರಬೇಕು, ಉತ್ಕಟ ಛಲ ಇರಬೇಕು. ನದಿ ದಾಟಬೇಕಂತ ನದಿ ಹತ್ರ ಹೋದ್ರು. ಅಲ್ಲಿ ಯಾರು ಇರ್ಲಿಲ್ಲ. ಯಾರು ಆಚೆಗೆ ಒಯ್ದು ಬಿಡಕ್ ನಾವಿಕರು ಇರ್ಲಿಲ್ಲ. ಇಲ್ಲದಿಂತ ಸಂದರ್ಭದೊಳಗೆ ಅವರು ಯಾರು ಬರ್ತಾರ ಅಂತ ಕಾಯ್ಕೊಂತ ನಿಂತ್ರು. ಅವಾಗ ಒಬ್ಬ ಹೆಣ್ಮಗಳು ಬಂದಳಲ್ಲಿ. ಯಾರಕ್ಕೆ? ಪರಡಿ ಹಿಡ್ಕೊಂಡು ಎಲ್ಲಮ್ಮನ ಭಕ್ತಳು ಬಂದಳು. ಬಂದು ನೋಡಿದಳು, ಅಲ್ಲಿ ಯಾರೂ ಇರ್ಲಿಲ್ಲ. ಯಾರೂ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರಕ್ಕಿ, ತನ್ನ ಪರಡಿ ಒಳಗೆ ಒಂದು ಜಂಪರ್ ಪೀಸ್ ಇತ್ತು ಹಸಿರ, ಅದನ್ನ ತೆಗೆದಳು, ಆ ನೀರ್ ಮೇಲೆ ಹಾಸಿದಳು. ಭಕ್ತಿ ಅಂತದ್ದು. ನಂಬಿಕೆ ಇರಬೇಕಂತ ಅದ್ರ ಮೇಲೆ, ಭಗವಂತನ ಮೇಲೆ. ಅದನ್ನ ಹಾಸಿದಳು, ಹಾಸಿ ಅದ್ರ ಮೇಲೆ ಕುಂತಳು. ಕುಂತ ಏನ್ ಅನ್ನಕತ್ತಳಕಿ? ಉಧ 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 ಅನ್ನಕತ್ತಳು. ಆ ಉದ ಅಂದಂಗ ಮುಂದಕ್ಕೆ ನೋಡ್ತ್ರಿ. ಈ ಗುರುಗಳಿದ್ರಲ್ಲ ಮಹಾತ್ಮರು, ನೋಡುದ್ರು ಅವ್ರು, ಅಬ್ಬಬ್ಬ ಅಂದ್ರವ್ರು. ನಾನೊಬ್ಬ ಸನ್ಯಾಸಿ, ನಾನೊಬ್ಬ ಪಂಡಿತ, ನಾನೊಬ್ಬ ಮೇಧಾವಿ, ನಾನಾ ಎಲ್ಲಿ ನಿಂತೀನಿ, ಒಬ್ಬ ಹೆಣ್ಮಗಳು ನೀರಾಗ ಹೊಂಟಾಳೆ ಅಂತಂದ್ರೆ ನಾನೇನು ಕಮ್ಮಿ ಇಲ್ಲ ಅಂದ್ರು. ನಾನೇನು ಕಮ್ಮಿ ಇಲ್ಲ, ನಾನು ಅಳಕಿನ ಶಕ್ತಿಶಾಲಿ ಅದೇನೆ ಅಂತ ತಿಳ್ಕೊಂಡು ತಾವೇ ನೆಗಲ ಮೇಲೆ ಹಾಕೊಂಡಿದ್ರಲ್ಲ ಶಾಲು, ಅದನ್ನ ತೆಗೆದು ನೀರ್ ಮೇಲೆ ಹಾಸಿದ್ರು. ಹಾಸಿ ಕುಂತ್ರು. ಇವ್ರು ಚಾಲು ಮಾಡಿದ್ರೇನು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೊಂಟಿತು. ಅದನ್ನು ಹೊಂಟಿತ್ತು, ಇದನ್ನು ಹೊಂಟಿತು. ಆದ್ರೆ ಏನಾಗಕತ್ತು? ಆ ಚಂದ ಹೊಂಟಿತು. ಇದು ಒಂಚೂರ ಅಳಗಾಡಕತ್ರಿ. ಯಾರ್ರಿ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಸ್ವಲ್ಪ ನೀರಿಗೆ ಹಿಂಗ ಆಗಕತ್ತು. ಆಗುವಂತ ಸಂದರ್ಭದೊಳಗೆ ಗುರುಗಳ ಮನಸ್ಸು ಏನಾಗ್ತು? ಹೊಯ್ದಾಡಿ ಬಿಡ್ತು. ಯಾಕೋ ಉದ ಉದ ಅನ್ನೋದ್ರಾಗ ಬಹಳ ಶಕ್ತಿ ಅದ ಅಂದ್ರ ಅವ್ರು. ಯಾಕೋ ಓಂ ನಮಃ ಶಿವಾಯ ಅನ್ನೋದ್ರೊಳಗ ಭಕ್ತಿ ಇಲ್ದಂಗ ಕಾಣ್ತದ, ಅದಕ್ಕೆ ನಾನು ಉದ ಅನ್ಬೇಕಂದ್ರು. ಉದ 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 ಅನ್ನಕತ್ರು. ಮತ್ತಿಷ್ಟು ಜೋರ ಆತು. ಮತ್ತಷ್ಟು ಜೋರ ಆಯ್ತು. ಉದ ಉದ ಬಿಟ್ರು. ಭಗವಂತ ಪರಮಾತ್ಮ ಶಂಕರ ಚಾಲು ಮಾಡಿದ್ರು. ಎಲ್ಲ ದೇವರನ್ನ ನೆನೆಸಾಕತ್ರು. ಎಲ್ಲ ದೇವರು ಏನ್ ಮಾಡ್ಬಿಟ್ರು? ನಡು ಕರ್ಕೊಂಡು ಹೋಗಿ ಒಂದು ಸಾರಿ ನೆಲಕ್ಕೆ ಒಯ್ದು ಮ್ಯಾಗ ತಂದ್ಬಿಟ್ರು. ಅಂದ್ರೆ ಮುಳುಗಿ ಹೋದ ಅಂತ ಒಬ್ಬ ಮಹಾತ್ಮ. ಏನಾದ ಅಂತಂದ್ರೆ ಮುಳುಗಿ ಹೋದ. ಆ ತಾಯಿ, ಆ ಹೆಣ್ಣು ಮಗಳು ಉದೋ ಉದೋ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರ ದಡವನ್ನ ಸೇರಿದ್ರು. ಅದಕ್ಕ ನಮ್ಮಲ್ಲಿ ಏನಿರ್ಬೇಕು ಮೊದಲ ಅಂತಂದ್ರೆ ಉತ್ಕಟವಾಗಿರುವಂತಹ ಭಕ್ತಿ ಇರಬೇಕು. ಆ ಭಕ್ತಿ ಏನಾಗ್ತದಂದ್ರ ಮುಕ್ತಿಗೆ ದಾರಿದೀಪವಾಗ್ತದ ಪುಣ್ಯಾತ್ಮರೇ. ಮೊದಲ ಭಕ್ತಿ ಮಾಡುವುದನ್ನ ಕಲಿಬೇಕಂತ ನಾವು. ಅಂದ್ರೆ ಭಕ್ತಿ ಇತ್ತು ಅಂತಂದ್ರ ಏನಾಗ್ತದ? ಗುರು ದೊರಿತನ, ಗುರು ದೊರಿತನ ಪುಣ್ಯಾತ್ಮರೇ. ಅದಕ್ಕ ಗುರುವಿನ ಒಂದು ಕೃಪಾ ಕಟಾಕ್ಷ ನಮ್ಮ ಇರಬೇಕು ಅಂತಂದ್ರೆ ನಾವು ಮೊದಲ ಭಕ್ತಿಯನ್ನು ಮಾಡ್ಬೇಕು. ಜೀವನ
ಸುಖ ದುಃಖಗಳೆರಡು ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ತನು ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬರುವ ಸುಖ ದುಃಖಗಳೆರಡು ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಸವಿಲು ನಿವೇದ ಪುರಾಣ ಶಾಸ್ತ್ರನಂಗಳ ಸವಿಲು ನಿವೇದ ಪುರಾಣ ಶಾಸ್ತ್ರನಂಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದೋ ಸವಿಲು ನಿವೇದ ಪುರಾಣ ಶಾಸ್ತ್ರನಂಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದೋ ನವಮೋಹಿಯರ ರೂಪವ ಕಂಡು ಕಿವಿಗದೆ ನೋಡುವ ಆ ನೋಟ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ತನು ನಿನ್ನದು ಜೀವನ ನಿನ್ನದು ಒಡಗುರಿಗ ಕಸ್ತೂರಿ ಪರಿಮಳ ಒಡಗುರಿಗ ಕಸ್ತೂರಿ ಪರಿಮಳ ಬಿಡದೆಲೆ ಬಿಸಿಕೊಂಬುವ ಕಥೆ ನಿನ್ನದೋ ಗರಿ ನಲಿನಕ್ಕ ನಲಿದಾಡುವ ಜೀವೆ ಸಡಗರ ನನ್ನಕ್ಕ ನಲಿದಾಡುವ ಜೀವೆ ಗಡುಚಿ ಕೊಂಡರೆ ಆರುತಿ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ತನು ದಿನದಲ್ಲಿ ಬರುವ ಸುಖ ದುಃಖಗಳೆರಡು ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಮಾಯಾ ಪಾಶದ ಬಲೆಯೊಳಗೆ ಸಿಲುಕಿದ ಮಾಯಾ ಪಾಶದ ಬಲೆಯೊಳಗೆ ಸಿಲುಕಿದ ಕಾಯ ಪಂಚೇಂದ್ರಿಯಗಳು ನಿನ್ನದೋ ಕಾಯ ಪಂಚೇಂದ್ರಿಯಗಳು ನಿನ್ನದೋ ಕನಕ ನೋಡೆಯ ಆದಿಕೇಶವನಲ್ಲದೆ ನೀನಿಲ್ಲದೆ ನರರು ಸ್ವತಂತ್ರರೇ ತನು ನಿನ್ನದು ಜೀವನ ನಿನ್ನದು ಜೀವನ ನಿನ್ನದು ಜೀವನ ನಿನ್ನದು ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ ಜನರೇ ತುಂಬ್ಯಾದ ಒಬ್ರು ಬಾಯಿ ಬಿಡಲಾಗ್ಯಾರ ಎಲ್ಲರೇ ಫೋನ್ ಬರ್ತಾ ಇದ್ರೇನು ಮತ್ತೆ 11 ದಿನ ಒಟ್ಟ ಬಾಯಿ ಬಿಡಂಗಿಲ್ಲ ಅಂತ ಹೇಳಿ ಹಂಗೇನಾರ ಇದ್ರೆ ಹೇಳ್ರಿ ಇಲ್ರಿ ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ ಹೆಂಗ ದೃಢವಾದ ಸಂಕಲ್ಪ
ಗುರುವಿನ ವಚನವನ್ನ ಪಾಲಿಸಬೇಕು, ಗುರು ತೋರಿರುವಂತಹ ಮಾರ್ಗದೊಳಗೆ ಹೋಗ್ಬೇಕಂತ. ಅದಕ್ಕೆ ಇಲ್ಲಿ ಒಂದು ಸುಂದರ ಮಾತು ಹೇಳ್ತಾರೆ, ಪಾನಿ ಪೀನಾ ಚಾನೆಗೆ ಗುರು ಕರ್ನ ಬಜಾನೆ ಅಂತ. ಅಂದ್ರ ಪಾನಿ ಪೀನಾ ಚಾನ್ಕೆ ಅಂತಂದ್ರ ನೀರು ಕುಡಿಯುವಾಗ ಎಂತ ನೀರು ಕುಡಿಬೇಕು ಅಂತಂದ್ರ ಸೋಸಿ ನೀರು ಕುಡಿಬೇಕಂತ. ಏನ್ ಮಾಡ್ಬೇಕ್ರಿ? ಸೋಸಿ ನೀರು ಕುಡಿಬೇಕಂತ. ಹಂಗ ಗುರು ಕರ್ಣ ಅಂದ್ರ ಗುರುವನ್ನ ಮಾಡ್ಕೊಳ್ಳುವಂತಹ ಸಂದರ್ಭದೊಳಗ, ಗುರುವನ್ನ ಪಡ್ಕೊಳ್ಳುವ ಸಂದರ್ಭದೊಳಗ ಏನ್ ಮಾಡ್ಬೇಕಂತಂದ್ರ ಪಹಚಾನಿಕೆ ಅಂತ. ಗುರುವ ಹೆಂಗ ಹುಡುಕಬೇಕು ಗುರುವನ್ನ ಅಂತಂದ್ರ ಶೋಧಿಸ್ಬೇಕಂತ ಗುರುವನ್ನ. ಎಂತ ಗುರು ನಮಗ ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಹೋಗ್ತಾನ ಅಂತೇಳಿ. ಅದಕ್ಕ ಸೋಸೆ ನೀರು ಕುಡಿಬೇಕಂತ, ಆರಿಸಿ ಗುರುವನ್ನ ಹುಡುಕಬೇಕಂತ. ಹೌದ್ರಿ, ಆರಿಸಿ ಹೆಂಗ ಗುರುವನ್ನ ಹುಡುಕ್ಬೇಕು? ಯಾಕಂತಂದ್ರ ಈಗೆಲ್ಲರೂ ಮ್ಯಾಗ ಅಷ್ಟೇ ಗುರುಗಳನ್ನ ಕಾಣಕತ್ತಾರ, ಬಾಹ್ಯದೊಳಗ ಹೊರಗ ಅಲಂಕಾರದೊಳಗ ಗುರುಗಳು ಸಿಗಾಕತ್ತಾರ ನಮಗ. ಒಳಗಿಲ್ರಿ. ಸಾಕಾದವ್ರೆಲ್ಲ ಮಠ ಸೇರಾಕತ್ತಾರ. ಏನ್ ಸಾಕಾದವ್ರು? ಸಂಸಾರ ಸಾಕಪ್ಪ ಅಂತ ಮಠ ಸೇರಿ ಗುರುಗಳಾಗಕತ್ತಾರ. ಅಂತ ಗುರುವಿನ ಸಂಘವನ್ನ ಮಾಡಿದ್ವಿ ಅಂತಂದ್ರ ನಮಗ ಮುಕ್ತಿ ಸಿಗಂಗಿಲ್ಲ, ದಡಾನು ಸೇರಂಗಿಲ್ಲ. ಅದಕ್ಕ ಆರಿಸಿ ಗುರುವನ್ನ ನೋಡು, ಆರಿಸಿ ಗುರುವನ್ನ ಪಡ್ಕೊ ಅಂತಾರ. ಅದಕ್ಕ ಗುರುನಾಥ ಎಂತವನಿರಬೇಕು ಅಂದ್ರ ಒಳಗೂ ಹೊರಗೂ ಪರಿಶುದ್ಧನಾಗಿರಬೇಕಂತ. ಆ ಕತ್ತಲೆಯಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂತ ಸದ್ಗುರುನಾಥನನ್ನ ಹುಡುಕೋರಿ. ಅವ ನಿಮ್ಮನ್ನ ಏನ್ ಮಾಡ್ತಾನ ಅಂದ್ರ ಈ ಭವಬಂಧನದಿಂದ ನರಜನ್ಮದಿಂದ ಹರಜನ್ಮಕ್ಕೆ ಕರ್ಕೊಂಡು ಹೋಗ್ತಾನನ್ನುವಂತ ಮಾತನ್ನ ನಾವು ನಾವೆಲ್ಲರೂ ತಿಳ್ಕೊಳ್ತಾ, ಇಲ್ಲಿ ಬಸವ ಪುರಾಣ, ಈ ಬಸವ ಪುರಾಣವನ್ನ ಯಾರು ಬರೆದ್ರು ಅಂತಂದ್ರ ಭೀಮ ಕವಿಗಳು ಬರೀತಾರೆ. 13ನೇ ಶತಮಾನದೊಳಗ ಈ ಪುರಾಣವನ್ನ ಏನ್ ಮಾಡಿದ್ರು ಅಂತಂದ್ರ ತೆಲುಗುನಲ್ಲಿ ಸೋಮನಾಥ ಕವಿಗಳು ಬರೀತಾರೆ. ತೆಲುಗುನೊಳಗ ಈ ಬಸವ ಪುರಾಣವನ್ನ ಸೋಮನಾಥ ಕವಿಗಳು ಬರೀತಾರ. ಅವರ ಹತ್ರ ಯಾವ ಭೀಮ ಕವಿಗಳು ಶಿಷ್ಯರಾಗಿದ್ರು. ಭೀಮ ಕವಿಗಳು ಶಿಷ್ಯರಾಗಿ ಹೋದಾಗ ಗುರುಗಳು ಅವರಿಗೆ ಎಲ್ಲಾ ವಿದ್ಯೆಯನ್ನ ಕಲಿಸಿಕೊಟ್ಟು ಏನ್ ಹೇಳ್ತಾರ ಅಂತಂದ್ರ, ನೋಡಪ್ಪ, ನೀನು ವಿದ್ಯಾ ಪಾರಂಗತನಾಗಿದ್ದಿ ಅಂದ್ರೆ ಎಲ್ಲಾ ವಿದ್ಯೆಯು ನಿನಗೆ ಏನಾಗ್ಯದ ಅಂತಂದ್ರ ಸಿಕ್ಕಾವ. ಆದ್ರೆ ನೀನು ನನಗೇನಾದ್ರೂ ಕೊಡ್ಬೇಕು ಅಂತಂದ್ರ ಅಪೇಕ್ಷೆ ಇತ್ತು ಅಂತಂದ್ರ ನಾನು ಹೇಳಿರುವಂತಹ ಒಂದು ಮಾತನ್ನ ನನಗ ನಡೆಸಿಕೊಡು. ಈಗ ಗುರುಗಳ ಹತ್ರ ಅವಾಗೆಲ್ಲ ಗುರುಗಳ ಹತ್ರ ಹೋದ್ರು ಅಂತಂದ್ರ ಗುರು ಕಾಣಿಕೆ ಅಂತ ಕೊಡ್ತಿದ್ರು ಮುಗಿಸಿ ಬರುವಂತ ಸಂದರ್ಭದೊಳಗ. ಹಂಗ ಭೀಮ ಕವಿಗಳು ಗುರುಗಳಿಗೆ, ಯಪ್ಪ, ನಾನು ಗುರು ಕಾಣಿಕೆಯಾಗಿ ನಿನಗೆ ಏನು ಕೊಡ್ಲಿ ಅಂತಂದಾಗ ತೆಲುಗುನಲ್ಲಿರುವಂತಹ ಬಸವ ಪುರಾಣವನ್ನ ನಾನೇನು ಬರ್ದಿನಲ್ಲ, ಈ ತೆಲುಗುನೊಳಗ ಈ ಬಸವ ಪುರಾಣವನ್ನ ನೀನೇನ್ ಮಾಡ್ಬೇಕು ಅಂತಂದ್ರ ಭಕ್ತರ ಉದ್ಧಾರಕ್ಕಾಗಿ, ಭಕ್ತರ ಒಳಿತಿಗಾಗಿ ನೀನು ಈ ಪುರಾಣವನ್ನ ಕನ್ನಡದೊಳಗ ಬರೀಬೇಕಪ್ಪ ಅಂತ ಗುರುಗಳು ಹೇಳಿದ್ದಾರೆ ಭೀಮ ಕವಿಗಳಿಗೆ. ಸೋಮನಾಥ ಕವಿಗಳು ಭೀಮ ಕವಿಗಳಿಗೆ ಹೇಳಿದಾಗ, ಯಪ್ಪ, ನಿನ್ನ ಕೃಪಾಶೀರ್ವಾದದಿಂದ ನಾನು ಬಸವ ಪುರಾಣವನ್ನ ಕನ್ನಡದೊಳಗ ಬರೀತೀನಿ ಅಂತ ಹೇಳಿ ಏನ್ ಮಾಡ್ತಾರಂತಂದ್ರ ಅದನ್ನ ಬರೆಯಕ್ಕೆ ಪ್ರಾರಂಭ ಮಾಡ್ತಾರ. ಇಲ್ಲಿ ಒಂದು ಪುರಾಣ, ಒಂದು ಚರಿತ್ರೆಯನ್ನ ಬರಿಬೇಕು ಅಂತಂದ್ರ ಸಾಮಾನ್ಯ ಅಲ್ರಿ. ಪುರಾಣ ಬರೆಯುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಏನಾದ್ರಿ ನಮ್ಗೆಲ್ಲ ಬರೆಯಕ್ ಆಗತ್ತನ್ರಿ? ಆಗಂಗಿಲ್ಲ. ಯಾಕ? ಒಂದು ಪದ, ಒಂದೇ ಒಂದು ವಾಕ್ಯ ಬರೆಯಕ್ಕೆ ನಾವು 100 ಬಾರಿ ಯೋಚನೆಯನ್ನ ಮಾಡ್ತೀವಿ. ಆ ವಾಕ್ಯವನ್ನು ಓದಾಕೆ 1000 ಸಲ ಏನ್ ಮಾಡ್ತೀವಿ? ತಿರ್ಗಾ ನೋಡ್ತೀವಿ. ಆದ್ರೆ ಅದೇ ಪುರಾಣವನ್ನು ಬರೆಯುವುದು ಅಂತಂದ್ರೆ ಸಾಮಾನ್ಯದ ಕೆಲಸ ಅಲ್ಲ. ಅದಕ್ಕೆ ಇಲ್ಲಿ ಕವಿಗಳೊಳಗ 2 ತರ ಇದ್ದಾರೆ. ಒಬ್ರು ನರ ಕವಿಗಳು, ಇನ್ನೊಬ್ರು ವರ ಕವಿಗಳು. ನರ ಕವಿಗಳಿಗೂ ವರ ಕವಿಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರ, ವರ ಕವಿಗಳು ಮಹಾತ್ಮರ ಶರಣರ ಪುರಾಣ ಬರೀತಾರೆ. ಈ ನರಕವಿಗಳು ಯಾರ ಪುರಾಣ ಬರೀತಾರ್ರಿ? ನನ್ನಂತವ್ರದು, ನಿಮ್ಮಂತವ್ರದು ಪುರಾಣ ಏನ್ ಬರೀತಾರಲ್ಲ ಇವ್ರಿಗೆ ನರಕವಿಗಳು ಅಂತಾರ. ಮಹಾತ್ಮರ ಶರಣರ ಪುರಾಣವನ್ನ ಬರೆಯುವವರಿಗೆ ಏನಂತಾರ? ವರ ಕವಿಗಳು ಅಂತ ಕರೀತಾರೆ. ಅಂತ ವರ ಕವಿಗಳ ಸಾಲಿಗೆ ಸೇರಿರುವಂತವರು ಯಾರು ಅಂತಂದ್ರ ಸೋಮನಾಥ ಕವಿಗಳು ಮತ್ತು ಭೀಮ ಕವಿಗಳು. ಗುರುಗಳ ಆಶೀರ್ವಾದದಿಂದ ಭೀಮ ಕವಿಗಳು ಪುರಾಣ
ಗುರುಗಳು ಭೀಮ ಕವಿಗಳು ತೀರಿ ಹೋಗ್ತಾರೆ. ಪುರಾಣ ಅರ್ಧ ಉಳಿತದ. ಪುರಾಣ ಬರೆಯುವಂತ ಸಂದರ್ಭದೊಳಗ ಭೀಮ ಕವಿಗಳು ತೀರಿ ಹೋಗ್ತಾರ ಅಂದ್ರೆ ಶಿವೈಕ್ಯರಾಗ್ತಾರ, ಶಿವನನ್ನ ಕೂಡ್ಕೊಳ್ತಾರ. ಆ ಸಂದರ್ಭದೊಳಗ ಎಲ್ಲಾ ಭಕ್ತಾದಿಗಳು ಎಲ್ಲಿಗೆ ಹೋಗ್ತಾರ ಅಂತಂದ್ರ ಸೋಮನಾಥ ಕವಿಗಳ ಹತ್ರ ಹೋಗ್ತಾರ. ಯಪ್ಪ, ಭಕ್ತರ ಉದ್ಧಾರಕ್ಕಾಗಿ, ಭಕ್ತರ ಕಲ್ಯಾಣಕ್ಕಾಗಿ ಬಸವ ಪುರಾಣವನ್ನ ನೀವು ಬರ್ಸಾಕತ್ತಿದ್ರಿ. ಆದ್ರ ಆ ಬಸವ ಪುರಾಣವನ್ನ ಬರೆಯುವುದು ಬಿಟ್ಟು ಅರ್ಧದೊಳಗೆ ಭೀಮ ಕವಿಗಳು ಶಿವನನ್ನ ಸೇರ್ಕೊಂಡ್ರಪ್ಪ. ಮುಂದೆ ಹೆಂಗ ಮಾಡುದು ಅಂತೇಳಿ ಸೋಮನಾಥ ಕವಿಗಳ ಹತ್ರ ಹೋಗಿ ಎಲ್ಲರೂ ಬೇಡಿಕೊಳ್ತಾರ. ಬೇಡಿಕೊಂಡಾಗ ಆ ಭೀಮ ಕವಿಗಳ ಒಂದು ಶರೀರವನ್ನು ಕೂಡಿಸಿದ್ರು, ಅದಕ್ಕೆಲ್ಲ ಅಲಂಕಾರ ಮಾಡಿದ್ರು. ಎಲ್ಲರೂ ಜನ ಸೇರಿತ್ತು. ಆ ಸಂದರ್ಭದೊಳಗ ಗುರುಗಳು ಬರ್ತಾರಲ್ಲಿ. ಬಂದು ನೋಡ್ತಾರ ಭೀಮ ಕವಿಗಳ, ನೋಡಿ ನಕ್ರಂತ. ಭೀಮ ಕವಿ ಗುರುಗಳಿಗೆ ಕೊಟ್ಟಂತ ಮಾತು, ನೀನು ಗುರುಭ್ರಷ್ಟನಾಗಬೇಡ, ಗುರುವಚನ ಹೀನನಾಗಬೇಡ. ಗುರುವಿಗೆ ಏನು ಮಾತು ಕೊಟ್ಟಿದಿ? ಗುರು ಕಾಣಿಕೆಯಾಗಿ ನೀವು ಬರೆದಿರುವಂತ ತೆಲುಗು ಬಸವ ಪುರಾಣವನ್ನ ಕನ್ನಡದೊಳಗೆ ಬರೀತೀನಿ ಅಂತ ಮಾತು ಕೊಟ್ಟು ಅರ್ಧದೊಳಗೆ ಬಿಟ್ಟು ಹೋದಿ ಅಂತಂದ್ರೆ ಗುರುದ್ರೋಹಿ ಅನ್ಸ್ಕೊಳ್ತಿ. ಬಂದು ಬಸವ ಪುರಾಣವನ್ನ ಹೇಳ್ಬಾರ್ದೇನು ಅಂತಾರೋ. ಹೇಳ್ಬಾರ್ದೇನು ಬಸವ ಪುರಾಣವನ್ನ ಅಂದಾಕ್ಷರ 11 ಜನ ಪುರೋಹಿತರು, ಮಂತ್ರವನ್ನು ಓದುವಂತ ಎಲ್ಲಾ ವೈದಿಕರು 11 ಜನ ಮಡಿಯಾಗಿ ಮಡಿ ವಸ್ತ್ರವನ್ನ ಧರಿಸಿಕೊಂಡು ಬಂದು ಏನ್ ಮಾಡಿದ್ರು ಅಂತಂದ್ರ ಆ ಭೀಮ ಕವಿಗಳ ಶವದ ಮುಂಭಾಗದೊಳಗೆ ಕುಳಿತುಕೊಳ್ತಾರೆ. ಶವದ ಮುಂಭಾಗದೊಳಗೆ ಕುಳಿತುಕೊಂಡಂತ ಸಂದರ್ಭದೊಳಗ ಭೀಮ ಕವಿಗಳು ಶವ ಆಗ್ಯಾರ, ಒಳಗಿನ ಜೀವಾತ್ಮ ಇಲ್ಲ. ತಕ್ಷಣಕ್ಕ ಭೀಮ ಕವಿಗಳು ಏನಾಗ್ತಾರ ಅಂತಂದ್ರ, ಗುರುಗಳು ಬಂದು ಬಸವ ಪುರಾಣವನ್ನ ಹೇಳು ಅಂದ ಕ್ಷಣ ಶರೀರದೊಳಗ ಮತ್ತೇನಾಗ್ತದಂದ್ರ ಜೀವ ಬರ್ತದ. ಜೀವ ಬಂದು 11 ಜನ ಪುರೋಹಿತರಿಗೆ 11 ದಿನಗಳ ಕಾಲ ಬಸವ ಪುರಾಣವನ್ನ ಹೇಳಿದ್ರಂತ ಭೀಮ ಕವಿಗಳು ಪುಣ್ಯಾತ್ಮರೇ. 11 ದಿನ ಆ ಶವದ ಬಾಯಿಯಿಂದ ಪುರಾಣವನ್ನ ಯಾರು ಬರೆಸಿದ್ರು ಅಂತಂದ್ರ ಸೋಮನಾಥ ಕವಿಗಳು ಬರೆಸುವಂತವ್ರು ಆಗ್ತಾರ ಅಂತಂದ್ರ ಎಂತವರಾಗಿರಬೇಕು. ಅದಕ್ಕೆ ಅದನ್ನ ಅರಿತುಕೊಂಡು ತಿಳ್ಕೊಳ್ಳುವಂಥವ್ರು ನಾವುಗಳ ಆಗ್ಬೇಕಾಗಿದೆ. ಅಂತ ಒಂದು ಬಸವ ಪುರಾಣವನ್ನ ಯಾವ ಭೀಮ ಕವಿಗಳು ನಮಗಾಗಿ ಏನ್ ಮಾಡಿದಾರ ಅಂತಂದ್ರ ಇದನ್ನ ಬರೆಸಿದ್ದಾರ. ಒಂದು ಏನ್ ವಿಚಾರ ಮಾಡ್ಬೇಕು ಅಂತಂದ್ರ, ಕಳೆದು ಹೋಗಿರುವಂತಹ ಜೀವ ಮರಳಿಗೊಂದು ಪುರಾಣವನ್ನ ಬರೆಸ್ತದ ಅಂತಂದ್ರೆ ಸಾಮಾನ್ಯ ಅಲ್ರಿ. ಅದು ಎದರ ಶಕ್ತಿ? ಬಸವಣ್ಣನ ಭಕ್ತಿ ಭಂಡಾರಿಯ ಶಕ್ತಿ ಪುಣ್ಯಾತ್ಮರೆ. ಅಂತ ಭಕ್ತಿಯ ಬೀಜವನ್ನ, ಅಂತ ಭಕ್ತಿಯ ಚಿತ್ಕಳೆಯನ್ನ ಎಲ್ಲಿ ಬಿಟ್ಟು ಹೋದ್ರು ಬಸವಣ್ಣನವರು ಅಂದ್ರೆ ಈ ಜಗತ್ತಿನ ಜನರಿಗಾಗಿ ಬಿಟ್ಟು ಹೋಗ್ಯಾರ. ಅದಕ್ಕಂತ ಒಂದು ಪುರಾಣವನ್ನ ನಾವು ನೀವೆಲ್ಲರೂ ಚಿಂತನೆಯನ್ನ ಮಾಡ್ಬೇಕಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ, ಅದಕ್ಕ ಇಲ್ಲಿ ಬರೆದಿರುವಂತಹ ಬಸವ ಪುರಾಣವನ್ನ ನಾವು ನೀವೆಲ್ಲರೂ ಕೇಳಿ ಪುನೀತರ ಆಗಬೇಕಾಗ್ಯದ ಅನ್ನುವಂತಹ ಮಾತಿನ ಜೊತೆಗೆ ಏನಾಗ್ತದ ಅಂತಂದ್ರ, ಪುರಾಣದ ಪ್ರಾರಂಭದೊಳಗ ಯಾವ ಕೈಲಾಸದ ವರ್ಣನೆಯನ್ನ ಮಾಡ್ತಾರೆ. ಕೈಲಾಸ ಹೆಂಗಿತ್ತು ಅಂತಂದ್ರ ಬಹಳಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇತ್ತು. 14 ಲೋಕಗಳು, ಅಲ್ಲಿ ಬ್ರಹ್ಮಾಂಡದ ಒಡೆಯನಾಗಿರುವಂತಹ ಪರಮಾತ್ಮ, ದೇವಗಣಗಳು, ಗಂಧರ್ವರು ನರ್ತಕಿಯರು ನರ್ತನವನ್ನ ಮಾಡ್ತಿದ್ರು, ಗಂಧರ್ವರು ಗಾಯನವನ್ನ ಮಾಡ್ತಿದ್ರು, ಕೆಲವರು ವೇದಘೋಷವನ್ನ ಮಾಡ್ತಿದ್ರು, ಕೆಲವರು ಮಂತ್ರವನ್ನ ಹೇಳ್ತಿದ್ರು. ಅನೇಕ ರೀತಿಯಾಗಿ ಕೈಲಾಸದೊಳಗೆ ಏನ್ ನಡೆದಿತ್ತು ಅಂತಂದ್ರ ವೈಭೋಗ ನಡೆದಿತ್ತು. ಆ ವೈಭೋಗಕ್ಕೆ ಯಾರು ಹೋಗಿದ್ರು ಅಂತಂದ್ರ ನಾರದ ಮಹರ್ಷಿಗಳು ಹೋಗಿದ್ರು. ನಾರದ ಮಹರ್ಷಿಗಳು ಸ್ವರ್ಗ ಯಾವ ಕೈಲಾಸಕ್ಕೆ ಹೋಗಿ ಆ ಕೈಲಾಸದ ಭವ್ಯವಾಗಿರುವಂತಹ ದೃಶ್ಯವನ್ನ ನೋಡ್ತಾರ. ನೋಡಿ ಆನಂದದ ಜೊತೆಗೆ ದುಃಖ ಆಗ್ತದ ಅವರಿಗೆ. ಅಲ್ಲ, ಈ ಕೈಲಾಸದೊಳಗ ಭಗವಂತ ಚಿಂತೆ ಇಲ್ಲದೆ, ಏನು ಚಿಂತೆ ಇಲ್ಲದೆ ಆರಾಮಾಗಿ ಕುಳಿತಾನಲ್ಲ, ಎಂಥದಪ್ಪ ಇದು? ದೇವಾನು ದೇವತೆಗಳು ಎಲ್ಲರೂ ಕುಣಿಯಕತ್ತಾರ, ಕೆಲವರು ಕುಂಬಳಿಸ್ತಾ ಇದ್ದಾರ,
ಕಡೆಗೆ ಸುಖದಿಂದ ಅದಾರಲ್ಲ, ಭೂಲೋಕದ ಆಟ ಹೆಂಗ? ದುಃಖದೊಳಗಿರುವಂತಹ ಸಂದರ್ಭ ನಾರದರ ಕಡೆಗೆ ಭಗವಂತನ ದೃಷ್ಟಿ ಹೋಗ್ತದ. ನಾರದ ವರ್ಷಗಳೇ, ಯಾಕೆ ಮುಖ ಸಪ್ಪಗಾಗ್ಯದಲ್ಲ, ಯಾಕ ಮಗ ಸಪ್ಪಗಾಗ್ಯದಲ್ಲ ಅಂತಂದಾಗ ನಾರದ ಮಹರ್ಷಿಗಳು ಭಗವಂತನಿಗೆ ಕೈ ಮುಗಿದು ಹೇಳ್ತಾರ, ಭಗವಂತ ಇಷ್ಟು ಸಂತೋಷದೊಳಗೆ ಎಲ್ಲರೂ ಅದಿರಲ್ಲ, ನಿಮಗ ಭೂಲೋಕದ ಚಿಂತೆ ಇಲ್ಲೇನಪ್ಪ, ಭೂಲೋಕದ ಚಿಂತೆ ನಿಮಗಿಲ್ಲೇನು ಅಂತಂದಾಗ ಭಗವಂತನಂತ, ಯಾಕಪ್ಪ ಏನಾಗ್ಯದ ಭೂಲೋಕಕ್ಕ? ಅಲ್ಲ, ಭೂಲೋಕದೊಳಗ ಅನ್ಯಾಯ ನಡೆದದ, ಭೂಲೋಕದೊಳಗ ಅಧರ್ಮಗಳು ನಡೆದವ, ಭೂಲೋಕದೊಳಗ ಅನ್ಯಾಯ ಅತ್ಯಾಚಾರಗಳು ನಡೆದವ. ಹೆಣ್ಣಿಗೆ ಕಿಮ್ಮತ್ತಿಲ್ಲ, ಹೆಣ್ಣಿಗೆ ಕಾಸಿನ ಕಿಮ್ಮತ್ತಿಲ್ಲ. ಹೀಗಿರುವಂತಹ ಸಂದರ್ಭದೊಳಗ ಕೈಲಾಸ ಲೋಕದೊಳಗ ಆನಂದವಾಗಿ ವಿರಾಜಮಾನನಾಗಿ ಕುಳಿತಿಯಲ್ಲ ಭಗವಂತ, ಏನಿದು ಆಟ, ಏನಿದು ನಿಂದು ನ್ಯಾಯ ಏನು ಅಂತ ಕೇಳ್ತಾರೆ ನಾರದ ಮಹರ್ಷಿಗಳು. ಆವಾಗ ಭಗವಂತ ಮುಗುಳ್ನಗೆ ನಗ್ತಾರೆ. ನಾರದ ಮಹರ್ಷಿಗಳೇ, ಯಾಕೆ? ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ, ಗೀತೆಯೊಳಗೆ ಈ ಮಾತನ್ನ ಹೇಳ್ತಾರೆ ಯಾರು? ಕೃಷ್ಣ ಪರಮಾತ್ಮ ಹೇಳ್ತಾನ. ಕಾಲ ಕಾಲಕ್ಕ, ಯಾವ ಕಾಲದೊಳಗ ಅಧರ್ಮ ಹೆಚ್ಚಾಗ್ತದ, ಯಾವ ಕಾಲದೊಳಗ ಅನ್ಯಾಯ ಅತ್ಯಾಚಾರಗಳು ನಡ್ತವ, ಆ ಸಂದರ್ಭದೊಳಗ ಮತ್ತೆ ಧರ್ಮವನ್ನ ಸ್ಥಾಪನೆ ಮಾಡಕ್ ನಾ ಬಂದೇ ಬರ್ತೀನಿ ಅಂತ ಹೆಂಗ ಮಾತು ಕೊಟ್ಟನ, ಹಂಗ ಭಗವಂತ ನಾರದ ಮಹರ್ಷಿಗಳಿಗೆ ಹೇಳ್ತಾರ, ಯಾಕೆ ಚಿಂತೆ ಮಾಡಕತ್ತೀಯಪ್ಪ? ಚಿಂತೆ ಮಾಡಬೇಡ. ಧರ್ಮ ಅಧೋಗತಿಗೆ ಬಂದಾಗ, ಧರ್ಮ ಅಧೋಗತಿಗೆ ಬಂದಾಗ, ಪಾಪವು ಹೆಚ್ಚಾದಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಭೂಮಿಗೆ ಬಂದೇ ಬರ್ತೀನಿ. ಏನಾಗ್ಯದ ಹೇಳು ಅಂತಾರ. ಆವಾಗ ನಾರದ ಮಹರ್ಷಿಗಳು ಹೇಳ್ತಾರ, ಯಪ್ಪ ಭಕ್ತಿ ಎನ್ನುವುದು ಕಡಿಮೆ ಆಗ್ಯದ, ಭಕ್ತಿ ಎನ್ನುವಂಥದ್ದು ಕಡಿಮೆ ಆಗ್ಯದ. ಅದಕ್ಕೆ ಭಕ್ತಿಯನ್ನ ಮೂಡಿಸುವ ಸಲುವಾಗಿ, ಜನರೊಳಗ ಭಕ್ತಿಯನ್ನ ಮೂಡಿಸುವ ಸಲುವಾಗಿ, ಅಷ್ಟಾವರಣಗಳನ್ನ ಎತ್ತಿ ಹಿಡಿಯುವ ಸಲುವಾಗಿ ನೀನು ಭೂಲೋಕಕ್ಕೆ ಬರಬೇಕು ಅಂತ ಹೇಳಿ ಕೈ ಮುಗಿದು ಕೇಳಿಕೊಂಡಾಗ ಭಗವಂತ ನಾರದ ಮಹರ್ಷಿಗೆ ಹೇಳ್ತಾರ, ನಾನು ಬರಕ್ಕಾಗಂಗಿಲ್ಲ, ನನ್ನ ಮುಂಭಾಗದೊಳಗಿರುವಂತ ನಂದಿ ಭೂಲೋಕಕ್ಕೆ ಬರ್ತಾನ. ಯಾಕಂತಂದ್ರ ನಾನು ಬೇರೆ ಎಲ್ಲ, ನಂದಿ ಬೇರೆ ಎಲ್ಲ, ಅವನು ಬೇರೆ ಎಲ್ಲ, ನಾನು ಬೇರೆ ಎಲ್ಲ. ಅಂದ್ರ ನನ್ನೊಳಗ ಅವ ಅದಾನ, ಅವನೊಳಗ ನಾನದೀನಿ. ನಮ್ಮ ಈರ್ವರಲ್ಲಿ ಏನಿಲ್ಲ ಅಂತಂದ್ರ ಭಿನ್ನಾಭಿಪ್ರಾಯಗಳಿಲ್ಲ. ಅದಕ್ಕ ಯಾರು ಬರ್ತಾರ ಅಂತಂದ್ರ ನಂದಿ ಭೂಲೋಕಕ್ಕೆ ಬರ್ತಾನ ಅಂತ ಹೇಳಿ ಅಪ್ಪಣೆಯನ್ನ ಕೊಡುವಂಥವ್ರಾಗ್ತಾರೆ. ಯಾರು? ಭಗವಂತ. ನಂದಿ ಅವತಾರಿಯಾಗಿ ಭೂಲೋಕಕ್ಕೆ ಬರ್ತಾರ ಅಂದಾಗ ನಂದಿಗೆ ಭಯ ಆಗಿಬಿಡ್ತದ. ಭಗವಂತ ಕೈ ಮುಗುದಂತ, ಯಪ್ಪ ನಾ ಹೋಗಂಗಿಲ್ಲ ಅಂತಂತವ, ನಾನು ಒಟ್ಟ ಭೂಲೋಕಕ್ಕೆ ಹೋಗಂಗಿಲ್ಲ, ಬೇರೆ ಏನಾರ ಇದ್ರೆ ಹೇಳು ನನಗ, ನಾನು ಒಟ್ಟ ಹೋಗಂಗಿಲ್ಲ ಅಂದಾಗ ಪರಮಾತ್ಮ ಯಾಕ ಏನಾಗ್ತು? ಭೂಲೋಕಕ್ಕೆ ಹೋಗುದು ಅಂದ್ರೆ ಸಾಮಾನ್ಯ ಅನ್ನೋದು ಯಪ್ಪ ಅಂತಾರ. ಹೋದ ಮೇಲೆ ಒಂದು ಕಷ್ಟ, ಹೋಗೋಕಿನ ಮುಂಚೆ ಒಳಗದೆಲ್ಲ ಕಷ್ಟ. ತಾಯಿಯ ಗರ್ಭದೊಳಗ 9 ತಿಂಗಳು ಇರುವುದಾದಲ್ಲಪ್ಪ, ಆ ಕಷ್ಟವನ್ನ ಸಹಿಸಿಕೊಳ್ಳಾಕ ನನ್ನಿಂದ ಆಗಂಗಿಲ್ಲ, ಹೋಗಂಗಿಲ್ಲ ಅಂದದು. 9 ತಿಂಗಳು ತಾಯಿಯ ಗರ್ಭದೊಳಗ ಪಡುವುದಲ್ಲ ಕಷ್ಟ, ಸಾಮಾನ್ಯ ಕಷ್ಟವಲ್ಲ. ಗೇಣು ಜಾಗದೊಳಗ, ಒಂದು ಗೇಣು ಜಾಗದೊಳಗ ಮಲ ಮೂತ್ರಾದಿಗಳ ಕುಡಿಕೆಯೊಳಗ, ಕ್ರಿಮಿ ಕೀಟಾದಿಗಳ ಮಧ್ಯದೊಳಗ ಭಗವಂತ ಬೇಡಪ್ಪ ಬೇಡ, ಎಂಥ ಕರ್ಮ ಬೇಡ. ಅದಕ್ಕೆ ಪರಮಾತ್ಮ ಹೇಳ್ತಾನ, ನೋಡು ನಂದಿ, ನೀನು ಹೋಗು. ಯಾಕಂತಂದ್ರ ಆ ಕಷ್ಟವನ್ನ ಅನುಭವಿಸಿ ಹೋದಾಗಲೇ ಪ್ರಪಂಚದ ಕಷ್ಟವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಬರ್ತದ, ಇಲ್ಲಂದ್ರ ಬರಂಗಿಲ್ಲ. ನೀನು ಬಸವಣ್ಣನಾಗಿ ಭೂಮಿಗೆ ಹೋದ್ರ ನಾನು ಸಂಗಮನಾಥನಾಗಿ ನಿನ್ನ ಸದಾ ನಿನ್ನ ಜೊತೆಗೆ ಇರ್ತೀನಿ ಎನ್ನುವಂತಹ ಭರವಸೆಯನ್ನ ಭಗವಂತ ಕೊಡುವಂಥವನಾಗ್ತಾನ. ಪುಣ್ಯಾತ್ಮರೇ ಅನ್ನುವಂತಹ ಮಾತನ್ನ ಹೇಳ್ತಾ, ಅದಕ್ಕ ಇರಲಿ ಪುಣ್ಯಾತ್ಮರೇ, ಸಮಯ ಆಗ್ಯದ. ಇವತ್ತು ಪ್ರಥಮ ದಿನ. ಇವತ್ತಿನ ಹಿಡಿದು 11 ದಿನಗಳ ಕಾಲ ಪ್ರಸಾದದ ವ್ಯವಸ್ಥೆ, ಪ್ರತಿ ವರ್ಷನೂ ಪ್ರಸಾದದ ವ್ಯವಸ್ಥೆ ಇರ್ತದೆ ಇಲ್ಲಿ. ಅಂದ್ರ ನೆತ್ತಿಯ ಹೋನದ ಜೊತೆಗೆ ಹೊಟ್ಟೆಯ ಹೋನವೂ ಕೂಡ. ಅಂದ್ರ ಯಾರಿಗೂ ತೊಂದರೆ ಆಗಬಾರದು. ಸಮಯ ಆಗ್ತದೆ, ಪುರಾಣ 11 ಗಂಟೆ ಆಗ್ಲಿ 10 ಗಂಟೆ ಆಗ್ಲಿ ಪುರಾಣ ಕೇಳಿ ಅದರ ಚಿಂತನೆಯೊಳಗೆ ಹೋಗಿ ಮನೆಗೆ ಹೋಗ್ಲಿ ಅನ್ನುವಂಥ ಒಂದು ಉದ್ದೇಶದಿಂದ ಪುರಾಣನು ಇದ್ರ ಜೊತೆಗೆ ಏನಿಟ್ಟಾರ ಅಂತಂದ್ರ ಪ್ರಸಾದದ ವ್ಯವಸ್ಥೆಯನ್ನ ಇಟ್ಟಾರ. ಮತ್ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕ್ರಿ, ನಾ ರೊಟ್ಟಿ ಮಾಡ್ಬೇಕ್ರಿ, ನಾ ಅದನ್ನ ಮಾಡ್ಬೇಕ್ರಿ, ಇದನ್ನ ಮಾಡ್ಬೇಕ್ರಿ, ಅದನ್ನ ಅವ್ರು ಇಟ್ಟೇ ಇಲ್ಲ.
ಅದು ಬ್ಯಾಡ್ ನಮ್ಮ ಹೆಣ್ಮಕ್ಳಿಗೆ ಹನ್ನೊಂದು ದಿನ ಅವರು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಲಿ ಅಂತೇಳಿ ಎಲ್ಲ ಶರಣ ಭಕ್ತರು ಕೂಡ್ಕೊಂಡು ದಿನ ಒಬ್ಬೊಬ್ಬರು ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಎಲ್ಲ ಸದ್ಭಕ್ತರಿಗೂ ಕೂಡ ಆ ಭಕ್ತಿ ಭಂಡಾರಿ ಬಸವೇಶ್ವರನ ಕೃಪಾಶೀರ್ವಾದ, ಮಾರುತೀಶ್ವರರ ಒಂದು ಕೃಪಾಶೀರ್ವಾದ ಇರಲಿ ಅನ್ನುವಂತಹ ಮಾತನ್ನ ಹೇಳ್ತಾ, ಹಾಗೆ ನಮ್ಮ ಕಲಾವಿದರು ನಮಗೂ ಕೂಡ 3 ಹೊತ್ತ ಒಬ್ಬೊಬ್ಬರು ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಸದ್ಭಕ್ತರಿಗೂ ಕೂಡ ಭಗವಂತನ ಒಂದು ಕೃಪಾಶೀರ್ವಾದ ಸದಾನುಕಾಲ ಇರ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ, ಏನ್ ಮಾಡ್ರಿ ಅಂತಂದ್ರ ನಾಳೆ ಇಲ್ಲೊಂದ್ ಚೂರ ಸ್ವಲ್ಪ ಒಣ ಮಾಡ್ರಿ, ಇಲ್ಲ ಸ್ವಲ್ಪ ಏನ್ ಗಾರಿ ಐತಲ್ಲ ಇದೊಂದ್ ಸ್ವಲ್ಪ ಆರ್ತು ಒಣಗಾತು ಅಂತಂದ್ರ ಈ ಕಡೆ ಅವ್ರು ಈ ಕಡೆ ಬಂದ್ರು ಅಂದ್ರೆ ಬಹಳ ಚಂದ. ಯಾಕಂತಂದ್ರೆ ನೀವು ಈ ಕಡೆ ಕುಂತ್ರಿ ಅಂದ್ರೆ ಮತ್ ನಾನು ಈ ಕಡೆ ನೋಡಕ್ ಆಗಂಗಿಲ್ಲ. ದಯವಿಟ್ಟು ಮುಂದೆ ಎಷ್ಟು ಜನ ಕೂಡ್ತೀರಿ ಬಹಳ ಚಂದ. ಯಾವ ಬಸವ ಕಲ್ಯಾಣ ಎಲ್ಲಿ ಆದ ಅಂತಂದ್ರ ಅದು ತಳಿಕೇರಿ ಒಳಗೆ ಇತ್ತು. ಅದೇ ತಳಿಕೇರಿಯ 2ನೇ ಬಸವ ಕಲ್ಯಾಣ ಅನ್ನುವಂಥದ್ದು ಏನಾಗ್ಬೇಕು ಅಂತಂದ್ರ ಸುತ್ತಮುತ್ತಲಿನ ಗ್ರಾಮಕ್ಕ ತಿಳಿಯುವಂಗ ಆಗಬೇಕು. ಅದಕ್ಕೆ ಪುಣ್ಯಾತ್ಮರೇ ಬಹಳ ಖುಷಿ ಆಗತ್ತದ ನಿಮ್ಮೆಲ್ಲರನ್ನ ನೋಡಿ. ಇದನ್ನು ತುಂಬುತ್ತು ಅಂದ್ರೆ ಬಹಳ ಖುಷಿ ಆಗಿಬಿಡ್ತು. ಇದಿಷ್ಟೇನ್ ನಡು ಕಾಣಕತ್ತೈತೆಲ್ಲ ಈ ದಾರಿ ಇಟ್ಟು ತುಂಬುತ್ತು ಅಂತಂದ್ರೆ ನಿಜವಾಗಿಯೂ ಬಸವ ಕಲ್ಯಾಣ ಇದೆ ಎನ್ನುವಂತಹ ಮಾತನ್ನ ತಾವೆಲ್ಲರೂ ತಿಳ್ಕೊಂಡು ಒಳ್ಳೆಯ ಭಕ್ತಿಯನ್ನ ಮಾಡ್ರಿ. ನಾಳಿನ ದಿವಸ ಭಕ್ತಿ ಭಂಡಾರಿಯ ಜನನ ಹೇಗಾಗ್ತದ ಅನ್ನುವಂಥದ್ದನ್ನ ನೋಡೋಣ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿರುವಂತಹ ಸೂಚನೆ ಏನು ಅಂತಂದ್ರೆ, ನಾಡಿಂದ 3ನೇ ದಿನ ರವಿವಾರದ ದಿವಸ ಭಕ್ತಿ ಭಂಡಾರಿ ವಿಶ್ವಜ್ಯೋತಿ ಎಂದೆನಿಸಿಕೊಂಡಿರುವಂತಹ ಬಸವೇಶ್ವರರ ನಾಮಕರಣ ಅಂದ್ರೆ ತೊಟ್ಟಿಲ ಕಾರ್ಯಕ್ರಮ ಇರ್ತದೆ. ಯಾಕಂತಂದ್ರ 5 ದಿನಕ್ಕೆ ತೊಟ್ಟಿಲ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ನಮ್ಗೆ ಮುಂದೆ 5 ದಿನ ಉಳಿತದ. ಅದಕ್ಕ ಸಮಯ ಕಡಿಮೆ ಅದಲ್ಲ. ಇದ್ದ ಸಮಯದೊಳಗ ನಾವೇನ್ ಮಾಡೋಣ ಅಂತಂದ್ರೆ ಕಾರ್ಯಕ್ರಮಗಳನ್ನ ಮಾಡೋಣ ಅನ್ನುವಂತಹ ಮಾತನ್ನ ಹೇಳ್ತಾ, ರವಿವಾರದ ದಿವಸ ತೊಟ್ಟಿಲ ಕಾರ್ಯಕ್ರಮ ಇರ್ತದ. ಅದಕ್ಕ ಭಕ್ತಾದಿಗಳು ಏನ್ ಮಾಡ್ಬೇಕಾಗ್ಯದ, ತೊಟ್ಟಿಲ ಕೊಡಿಸ್ರಿ. ಬಸವಣ್ಣನವರಿಗೆ ಯಾರಾದ್ರೂ ಸಂಕಲ್ಪ ಮಾಡ್ಕೊಡ್ರಿ. ಏನ್ ಸಂಕಲ್ಪ? ನಿಮಗೆ ಏನ್ ಆಗ್ಬೇಕಾಗ್ಯದ, ಮಕ್ಕಳಾಗಬೇಕು, ನನ್ನ ಮಕ್ಕಳು ಒಳ್ಳೆಯವರಾಗಬೇಕು, ನನ್ನ ಮಗ ಬಸವಣ್ಣನಂಗ ಆಗಬೇಕು ಅನ್ನುವಂಥ ಸಂಕಲ್ಪ ಉಳ್ಳಂತಹ ತಂದೆ ತಾಯಿಯಂದಿರು ಬಸವಣ್ಣನಿಗೆ ಏನಾದರೂ ಉಡುಗೊರೆಗಳನ್ನ ಕೊಡಬಹುದು. ಬಟ್ಟೆ ಕೊಡಬಹುದು, ಬೆಳ್ಳಿ ಕೊಡಬಹುದು, ಬಂಗಾರ ಕೊಡಬಹುದು. ಬಂಗಾರ 1,20,000-30,000 ಆಗ್ಯದ. ಬಂಗಾರ ಕೊಡುವಂತೀರ ತಲೆ ಕೆಟ್ಟತ್ತೆ ನಿಮ್ಮದಂದಿರಿ ಮತ್ತ ಹೌದಲ್ರಿ? ಬಂಗಾರ ಎದ್ದು ಬಿಟ್ಟೈತಿ, ಬಾಳ ಎತ್ತರದೊಳಗದ. ಆದ್ರೂ ಪರವಾಗಿಲ್ಲ, ಏನಿಲ್ಲ. ಒಂದು ಗುಂಜಿ ಕೊಟ್ರ 10 ಗುಂಜಿ ಕೊಡುವಷ್ಟು ಶಕ್ತಿ ಸಾಮರ್ಥ್ಯ ಯಾರಿಗದ ಅಂತಂದ್ರ ಅದು ಬಸವಣ್ಣನಿಗದ, ಮಾರುತೇಶ್ವರನಿಗದ ಅನ್ನುವಂತಹ ಮಾತನ್ನ ಹೇಳ್ತಾ, ನಿಮ್ಮ ಭಕ್ತಿ ಏನದ ಅದನ್ನ ಕೊಡ್ರಿ. ಬೆಳ್ಳಿ ಕೊಡ್ರಿ, ಬಂಗಾರ ಕೊಡ್ರಿ, ಬಟ್ಟೆ ಕೊಡ್ರಿ, ತೊಟ್ಲು ಕೊಡ್ರಿ. ಏನಾದ್ರೂ ನಿಮ್ಮ ಕೊಡುಗೆಯನ್ನ ಬಸವಣ್ಣನವರಿಗೆ ಅರ್ಪಣೆ ಮಾಡ್ರಿ. ಆ ಅರ್ಪಣೆ ಏನಾಗ್ತದ ಅಂತಂದ್ರ ಅವನಿಗೆ ಸಲ್ತದ. ಯಾಕೆ ಕೊಡ್ಬೇಕ್ರಿ ನಾವು ಅವನಿಗೆ? ಭಗವಂತಗೆ ಯಾಕೆ ಕೊಡ್ಬೇಕು ನಾವು? ಅವೇನು ಬಡವದನ? ಯಾಕೆ ಕೊಡ್ಬೇಕು ಅಂತಂದ್ರ ಭಗವಂತನ ಕೃಪೆ ಆಗ್ಬೇಕು ಅಂತಂದ್ರ ಕೊಡ್ಬೇಕಂತ. ಗುರು ಸುಮ್ನೆ ಒಲೆಯಂಗಿಲ್ರಿ. ಅವನ ಪಾದ ಒಂದಿಟ್ಟು ಸೇವಾ ಮಾಡ್ಬೇಕ. ನಾವು ಒಂದಿಟ್ಟು ಪಾದ ಸೇವಾ ಮಾಡ್ದೀವಿ ಅಂತಂದ್ರೆ ಈ ಶಿಷ್ಯ ಗಟ್ಟಿ ಅದ ಇದು ಅಂತ ಗೊತ್ತಾದ. ಬಿಡು. ಒಬ್ಬ ಗುರುಗಳ ಹತ್ರ ಹೋಗಿದ್ದಂತ. ಗುರುಗಳು ಹೇಳಿದ್ರಂತ, ನನ್ನ ಹತ್ರ ಇರ್ತೀನಪ್ಪ. ಇರ್ತೀನ್ರಿ ಗುರುಗಳೇ. ಹಂಗಾದ್ರೆ ಏನ್ ಮಾಡು ಅಂತಂದ್ರೆ, ನಾಳೆ ಹಿಡ್ದು ನನ್ ಬಟ್ಟಿ ತೊಳಿ ಅಂದ್ರಂತ. ನಾಳೆ ಹಿಡ್ದು ನನ್ ಬಟ್ಟಿ ತೊಳಿ, ನಾನ್ ಪ್ರಸಾದ ಮಾಡ್ತೀನಲ್ಲ, ಪ್ರಸಾದ ಬಟ್ಲು ತೊಳಿಯಪ್ಪ ಅಂತ ಕೆಲಸ ಕೊಟ್ರಂತ. ಇವ 1 ದಿನ ಹೋದಂತ್ರಿ. ಹೋಗಿ ಹಳದಾಗ ಬಟ್ಟಿ ತೊಳೆಯಕ್ ಹತ್ತಿದ್ದಂತ. ವಿಚಾರ ಮಾಡ್ದಂತವ, ಎಂತ ಶಿಷ್ಯರ್ ನಾವು. ವಿಚಾರ ಮಾಡ್ಯಂದಂತ ಬಂದಂತ ಗುರುಗಳ ಹತ್ರ. ಗುರುಗಳ ನೀವ್ ಹೇಳ್ತೀರಿ ಗುರುವಿನ ಪಾದ ನಮ್ಮ ಮೇಲೆ ಬಂತು ಅಂತಂದ್ರೆ ಪುಣ್ಯ ಸಿಗ್ತದ, ಗುರುವಿನ ಹಸ್ತ ನಮ್ಮ ಮಸ್ತಕದ ಮ್ಯಾಗ ಬಂತು ಅಂದ್ರೆ ಪುಣ್ಯ ಸಿಗ್ತದ ಅಂತೀರಿ. ನನ್ನ ಪಾದದ ಮ್ಯಾಲ ನಿಮ್ಮ ಬಟ್ಟೆ ಇಟ್ಟು ಅದನ್ನ ತಿಕ್ಕಿ ತೊಳೆಯುವಾಗ ನನ್ನ ಪಾದ ನಿಮ್ಮ ಬಟ್ಟೆಗೆ ಸ್ಪರ್ಶ ಆಗ್ತದ, ಗುರುದ್ರೋಹ ಆಗ್ತದ ಭಗವಂತ. ಅದಕ್ಕೆ ನಾನು ನಿಮ್ಮ ಬಟ್ಟೆ ತೊಳೆಯಬಾರ್ದು, ನೀವು ನನ್ನ ಬಟ್ಟೆ ತೊಳೆದ್ರೆ ನಾನು ಪುಣ್ಯಾತ್ಮ ಆಗ್ತೀನಿ ಅಂದಂತ್ರಿ. ಅವ ತಿಳಿತೇನೆ ನಿಮಗ? ನನ್ನ ಬಟ್ಟೆನ ನೀವು ತೊಳಿರಿ, ನನ್ನ ಬಟ್ಟೆಗೆ ನಿಮ್ಮ ಪಾದ ಸ್ಪರ್ಶ ಆಯ್ತು ಅಂತಂದ್ರ ನನ್ನ ಜನ್ಮ ಪಾವನ ಆಗ್ತದ ಅಂತಂದಂತ. ಅಂತ ಸಾಲಿಗೆ ಸೇರಿದಂತವ್ರು ನಾವೆಲ್ಲ ಏನು ಗುರುವೇನು ಮಹಾ
ಶ್ರೀ ಗುರುವೇನ್ ನಮಃ ಅಂತೀವಿ ನಾವು, ಹೌದಲ್ಲ? ಗುರು ಏನ್ ಮಹಾ ಅದಾನವ ಏನ್ ದೊಡ್ಡವ ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತೀವಿ ನಾವೆಲ್ಲರೂ. ಅಂಥದ್ದೇನು ಮಾಡೋಣ ಬೇಡ ಪುಣ್ಯಾತ್ಮರೇ. ಗುರು ದೊಡ್ಡವಾದಾನ, ಗುರುವಿನ ಕೃಪಾಶೀರ್ವಾದಕ್ಕಾಗಿ ನಾವು ಒಂದಷ್ಟು ಏನ್ ಮಾಡೋಣ ಅಂತಂದ್ರೆ ಚಿಂತನೆಯನ್ನ ಮಾಡೋಣ. ಗುರು ಹರ ಅಂದ್ವಿ ಅಂತಂದ್ರ ಈ ನರಜನ್ಮ ಹರಜನ್ಮ ಆಗ್ತದ ಅನ್ನುವಂಥ ಮಾತನ್ನ ಹೇಳ್ತಾ ತಾವೆಲ್ಲರೂ ಏನ್ ಮಾಡ್ರಿ ಅಂತಂದ್ರ ತೊಟ್ಟಿಲ ಕಾರ್ಯಕ್ರಮಕ್ಕ ಎಲ್ಲರ ಮನ್ಯಾಗ ಏನಂತೀರಿ ನೀವು? ಬಟ್ಟಿ ಹೊಲೆ ಮಿಷನ್ ಅದಾವಲ್ರಿ? ಇಲ್ಲಂದ್ರೆ ಇದ್ದವರು ನಾಲ್ಕು ಏನ್ ಹೊಲಿಬೇಕು? ಕುಂಚಿಗೆ ಕುಲಾಯಿಗಳನ್ನ ಹೊಲ್ಕೊಂಡು ಬರಬೇಕು. ಬಹಳ ಚಂದ ಆ ತೊಟ್ಟಿಲ ಕಾರ್ಯಕ್ರಮ ಹೆಂಗ್ ಮಾಡಬೇಕು ಅಂತಂದ್ರ ಬಸವಣ್ಣ 12ನೇ ಶತಮಾನದೊಳಗ ಯುಗ ಪುರುಷನಾಗಿ ಬರ್ತಾನ, ಭಕ್ತಿಯನ್ನ ಜಗತ್ತಿಗೆ ಬಿತ್ತಾಕಂತ ಬರ್ತಾನ. ಆ ಯುಗ ಅವತಾರಿಯನ್ನ ನಾವು ಏನ್ ಮಾಡೋಣ ಅಂತಂದ್ರ ಮತ್ತೆ ಅವನನ್ನ ಬರಮಾಡ್ಕೊಳ್ಳೋಣ. ಈ ಒಂದು ತಳಿಗೇರಿ ಗ್ರಾಮದೊಳಗ ಮತ್ತೆ ಬಸವಣ್ಣನಂತ ಒಬ್ಬ ಮಹಾಪುರುಷ, ಇತಿಹಾಸ ಪುರುಷ ಹುಟ್ಲಿ ಅನ್ನುವಂಥ ಸಂಕಲ್ಪವನ್ನ ಇಟ್ಕೊಂಡು ಆ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ, ನಾಳಿನ ದಿನ ಬಸವಣ್ಣನವರು ಯಾರ ಗರ್ಭದೊಳಗೆ ಹುಟ್ಟಿ ಬರ್ತಾರ ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ತಿಳ್ಕೊಳ್ಳೋಣ ಅನ್ನುವಂಥ ಮಾತನ್ನ ಹೇಳ್ತಾ, ತಮ್ಮೆಲ್ಲರಿಗೂ ಆ ಸದ್ಗುರುನಾಥನ ಕೃಪಾಶೀರ್ವಾದ ಸದಾ ಇರಲಿ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ 4 ಮಾತುಗಳನ್ನ ಆ ಸದ್ಗುರುನಾಥನ ಅಡೆದಾವರಿಗಳಿಗೆ ಅರ್ಪಣೆ ಮಾಡ್ತೀನಿ. ಜಯ ಮಂಗಲಂ ಜಯ ನಮಃ ಪಾರ್ವತೇಶ್ವರ ಮಹಾದೇವ. ಹಲೋ. ಬಸವ ಪುರಾಣದ ಮೊದಲನೇ ದಿನದ ಈ ಒಂದು ಪ್ರವಚನದಲ್ಲಿ ಮಾತೆಯವರು ನಮ್ಮ ಗ್ರಾಮವನ್ನ 12ನೇ ಶತಮಾನದ ಅನುಭವ ಮಂಟಪಕ್ಕೆ ಹೋಲಿಸಿ